3 ದಿನಗಳ ಕಾಲ ನಿಷೇಧಾಜ್ಞೆಯನ್ನ ಹೇರಲಾಗಿದೆ. ಕಾಂಗ್ರೆಸ್ ಮುತ್ತಿಗೆ ಕಾರ್ಯಕ್ರಮಕ್ಕೂ ಕೂಡ ಬ್ರೇಕ್ ಅನ್ನ ಹಾಕಲಾಗಿದ್ದು ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡುವಂತಹ ಕಾರಣವನ್ನು ಕೊಟ್ಟಿದೆ ಜಿಲ್ಲಾಡಳಿತ. ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವಂತಹ ಕೆಲಸ ಆಗಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ 144 ಸೆಕ್ಷನ್ ಜಾರಿ ಮಾಡಲಾಗಿದೆ. ವಿರಾಜಪೇಟೆ ಶಾಸಕ ಕೆಜಿ ಬೋಪಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವುದು ನಮ್ಮ ಜವಾಬ್ದಾರಿಯಾಗಿದೆ. ಹಾಗಾಗಿ 3 ದಿನಗಳ ಕಾಲ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದ್ದು ಈಗಾಗಲೇ ಶಾಂತಿ ಸುವ್ಯವಸ್ಥೆಯ ಕಾಪಾಡುವಂತಹ ಒಂದು ಕಾರಣವನ್ನ ಜಿಲ್ಲಾಡಳಿತ ಕೊಟ್ಟಿದೆ. ಇವರು ಡಾರ್ಪರ್ ಅಂತ ಹೇಳಿ ಒಂದು ಉತ್ತಮ ತಳಿಯ ಕುರಿ ಸಾಕಣೆ ಮಾಡಿ ವರ್ಷಕ್ಕೆ 40-50 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕಾಂಗ್ರೆಸ್ ಮುತ್ತಿಗೆ ಬಿಜೆಪಿ ಜನಜಾಗೃತಿ ಸಮಾವೇಶಕ್ಕೂ ಬ್ರೇಕ್ ಅನ್ನ ಹಾಕಲಾಗಿದ್ದು ಎಲ್ಲರೂ ಕೂಡ ಜವಾಬ್ದಾರಿಯಿಂದ ಈ ಒಂದು ಕೆಲಸವನ್ನ ಮಾಡಬೇಕು. ನಿಷೇಧಾಜ್ಞೆಯನ್ನ ಈಗಾಗಲೇ ಜಾರಿಗೊಳಿಸಿರುವಂತಹ ಹಿನ್ನೆಲೆಯಲ್ಲಿ ಶಾಂತಿ ವ್ಯವಸ್ಥೆ ಕಾಪಾಡಬೇಕು ಅನ್ನೋದು ಈಗ ಕೆಜಿ ಬೋಪಯ್ಯ ಅವರ ಮಾತು. ಜಿಲ್ಲಾಡಳಿತ ಎಲ್ಲ ಸೂಕ್ಷ್ಮತೆಯನ್ನು ಗಮನಿಸಿ ಕಾನೂನು ಸುವ್ಯವಸ್ಥೆ ಕಾಪಾಡೋ ದೃಷ್ಟಿಯಿಂದ ನಾಳೆ ಬೆಳಗ್ಗೆಯಿಂದ ನಾಡಿದ್ದು 26 ಸಂಜೆ ಬೆಳಗ್ಗೆವರೆಗೆ 27 ಬೆಳಗ್ಗೆವರೆಗೆ ನಿಷೇಧಾಜ್ಞೆ ಜಾರಿ ಮಾಡಿದ್ದಾರೆ. ಹೇಗೆ ಕಾನೂನು ಸುವ್ಯವಸ್ಥೆ ಕಾಪಾಡುವ ಜವಾಬ್ದಾರಿ ಕೇವಲ ಜಿಲ್ಲಾಡಳಿತ ಸರ್ಕಾರಕ್ಕಲ್ಲ, ನಮ್ಮ ಜವಾಬ್ದಾರಿಯೂ ಅಷ್ಟೇ ಇದೆ. ನಾವು ಆಡಳಿತ ಪಕ್ಷದಲ್ಲಿ ಇರೋದರಿಂದ ಹಾಗಾಗಿ ನಾವು ಈ ಒಂದು ಜನಜಾಗೃತಿ ಸಭೆ ಮಾಡಬೇಕಾದ್ರೆ ನಮ್ಮ ಪಕ್ಷದಲ್ಲಿ ವ್ಯವಸ್ಥೆ ಇದೆ. ನಾವು ಜಿಲ್ಲಾ ಅಧ್ಯಕ್ಷರು, ಎಲ್ಲ ಜಿಲ್ಲೆಯ ಪದಾಧಿಕಾರಿಗಳು, ಅಪ್ಪಚ್ಚು ರಂಜನ್ ಅವರು ನಾವೆಲ್ಲ ಸೇರಿ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಮುಂದೆ ಏನು ಈಗ 144 ಅನ್ನೋದ್ರ ಬಗ್ಗೆ ನಾವು ತೀರ್ಮಾನ ಕೈಗೊಳ್ಳಬೇಕಾದ್ರೆ ಮತ್ತೊಮ್ಮೆ ನಾಳೆ ಬೆಳಗ್ಗೆವರೆಗೆ ಸಮಯ ಇದೆ. ಪದಾಧಿಕಾರಿಗಳ ಸಭೆ ಕರೆದು ಆಮೇಲೆ ನಾವು ಅದನ್ನು ನಮ್ಮ ಪಕ್ಷದ ರಾಜ್ಯ ಅಧ್ಯಕ್ಷರ ಗಮನಕ್ಕೆ, ಇಲ್ಲಿಯ ಪ್ರಭಾರಿಗಳ ಗಮನಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಎಲ್ಲ ತಂದು ತೀರ್ಮಾನ ತಗೊಳುತ್ತೆ. ಅವರ ಹಾಗೆ ಸ್ಪಾಟ್ ಏಕಚಕ್ರಾಧಿಪತ್ಯ ಡಿಸಿಷನ್ ನಾವು ತಗೊಳ್ಳೋಕೆ ಬರಲ್ಲ. ನಮ್ಮ ಪಕ್ಷದಲ್ಲಿ ಆ ವ್ಯವಸ್ಥೆ ಇಲ್ಲವೂ ಇಲ್ಲ. ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಸಿದ್ದು ಸರ್ಕಾರಿ ನಿವಾಸಕ್ಕೆ ಮೆಟಲ್ ಡಿಟೆಕ್ಟರ್ ಅನ್ನ ಈಗ ಅಳವಡಿಕೆ ಮಾಡಲಾಗಿದೆ. ಸಿದ್ದರಾಮಯ್ಯ ಅವರಿಗೆ ಜೀವ ಬೆದರಿಕೆ ಹಾಗೆಯೇ ಮೊಟ್ಟೆ ಎಸೆತ ಪ್ರಕರಣದಿಂದ ಅಲರ್ಟ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಅವರಿಗೆ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಮಾಜಿ ಸಿಎಂ ವಿಪಕ್ಷ ನಾಯಕರ ನಿವಾಸಕ್ಕೆ ಸೆಕ್ಯೂರಿಟಿಯನ್ನ ಹೆಚ್ಚಿಸಲಾಗಿದ್ದು ಹೆಚ್ಚಿನ ಭದ್ರತೆ ಕೊಡ್ತೇವೆ ಅಂತ ಹೇಳಿದ್ರು ಸಿಎಂ ಬಸವರಾಜ ಬೊಮ್ಮಾಯಿ ಅವರು. ಸಿಎಂ ಸೂಚನೆಯ ಮೇರೆಗೆ ಈಗಾಗಲೇ ಸೂಚನೆ ಕೊಟ್ಟ 3 ದಿನಗಳ ಬಳಿಕ ಭದ್ರತೆಯನ್ನ ನೀಡಲಾಗಿದೆ. ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಯನ್ನು ಕೂಡ ಈಗ ಅವರ ಸರ್ಕಾರಿ ನಿವಾಸದಲ್ಲಿ ನಿಯೋಜನೆ ಮಾಡಲಾಗಿದೆ. ಹಲವು ದಿನಗಳಿಂದಲೂ ವೀರ ಸಾವರ್ಕರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ಹಾಗೇನೆ ಅವರು ಕೊಡಗಿಗೆ ಹೋದಂತಹ ಸಂದರ್ಭದಲ್ಲಿ, ಮೈಸೂರಿಗೆ ಹೋದಂತಹ ಸಂದರ್ಭದಲ್ಲಿ ಅವರ ಮೇಲೆ ಆದಂತಹ ಈ ಒಂದು ಮೊಟ್ಟೆ ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಹೆಚ್ಚಿನ ಭದ್ರತೆಯನ್ನು ಅವರ ಸರ್ಕಾರಿ ನಿವಾಸಕ್ಕೆ ನೀಡಲಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅನಿಲ್ ಬಾಸೂರಿ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅನಿಲ್ ಬಾಸೂರಿ, ಈಗ ಯಾವ ರೀತಿಯಾಗಿ ಸೆಕ್ಯೂರಿಟಿ ವ್ಯವಸ್ಥೆಯನ್ನ ಹೆಚ್ಚಿಸಲಾಗಿದೆ? ಯಾಕಂದ್ರೆ ಒಂದ್ ಕಡೆ ಜೀವ ಬೆದರಿಕೆ, ಮತ್ತೊಂದ್ ಕಡೆ ಬೇರೆ ಬೇರೆ ಪ್ರಕರಣಗಳಿಂದ ಈಗ ಸಿಎಂ ಹೇಳಿದ್ರು ಹೆಚ್ಚಿನ ಭದ್ರತೆ ಕೊಡ್ತೀವಿ ಅಂತ. ಈಗ ಯಾವ ರೀತಿಯಾಗಿ ಅದನ್ನ ಅನ್ವಯಿಸಲಾಗಿದೆ? ಈಗ ನವಿತಾ, ಈಗಾಗಲೇ ಏನಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರಿಗೆ 3 ಬಾರಿ ಅನಾಮಧೇಯ ಪತ್ರಗಳು ಬಂದಿದ್ದು ಮತ್ತು ಜೀವ ಬೆದರಿಕೆ ಕೂಡ ಆ ಪತ್ರದಲ್ಲಿತ್ತು. ಹೀಗಾಗಿ ಅವರಿಗೆ ಒಂದು ಭದ್ರತೆಯನ್ನು ಕೊಡೋದಕ್ಕೆ ಇದೀಗ ಸರ್ಕಾರ ಮುಂದಾಗಿರುವಂತದ್ದು. ಮತ್ತೆ ಮೊನ್ನೆ ಕೊಡಗಿನಲ್ಲಿ ಏನು ಘಟನೆ ನಡೀತು, ಅವರ ಕಾರಿನ ಮೇಲೆ ಮೊಟ್ಟೆ ಹಾಕುವಂತ ಪ್ರಯತ್ನ, ಹೀಗಾಗಿ ಅವರಿಗೆ ಭದ್ರತೆಯನ್ನ ಕೊಡ್ತೇವೆ ಅಂತ ಹೇಳಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ರು. ಹಾಗೆ ಗೃಹ ಸಚಿವ ಆರ್ ಜ್ಞಾನೇಂದ್ರ ಅವರು ಕೂಡ ಹೇಳಿದ್ರು. ನಾವು ನೋಡಬಹುದು ಈಗ ಏನಂತ ಹೇಳಿದ್ರೆ ಸಿಎಂ ಅವರ ಏನು ಮಾಜಿ ಮುಖ್ಯಮಂತ್ರಿಗಳ ಒಂದು ನಿವಾಸಕ್ಕೆ ಒಂದು ಏನು ಹೆಚ್ಚಿನ ಭದ್ರತೆಯನ್ನ ಕೊಟ್ಟಿರುವಂತದ್ದು. ಏನಂತ ಹೇಳಿದ್ರೆ ಈಗಾಗಲೇ ಅವರಿಗೆ ಭದ್ರತೆಯನ್ನ ಕೊಡೋದಾಗಿ ಏನು ಒಂದು ಸರ್ಕಾರ ಕೂಡ ಹೇಳಿತ್ತು. ಜೊತೆಗೆ ಏನಂತ ಹೇಳಿದ್ರೆ ಇವತ್ತು ಈಗಷ್ಟೇ ಒಂದು ಮೆಟಲ್ ಡಿಟೆಕ್ಟರ್ ಅನ್ನ ಕೂಡ ಅಳವಡಿಕೆ ಮಾಡಿರುವಂತದ್ದು. ಅದಕ್ಕೆ ಅಳವಡಿಕೆ ಮಾಡೋದಕ್ಕೆ ಈಗಾಗಲೇ ಕೆಲಸಗಳು ನಡೆದಿರುವಂತದ್ದು. ಜೊತೆಗೆ ಏನಂತ ಹೇಳಿದ್ರೆ ಅವರಿಗೆ ಕೊಟ್ಟಿರುವಂತಹ ಭದ್ರತೆ ಏನಿತ್ತು ಅಂದ್ರೆ ಅವರಿಗೆ ಕೊಟ್ಟಿರುವಂತಹ ಎಸ್ಕಾರ್ಟು, ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಭದ್ರತಾ ಸಿಬ್ಬಂದಿ ಏನಿದ್ರು ಅದರಲ್ಲಿನೂ ಕೂಡ ಒಂದು ಹೆಚ್ಚಳವನ್ನ ಮಾಡಿರುವಂತದ್ದು. ನಾವು ಈ ಕಡೆ ನೋಡಿದ್ರೆ ಸಿದ್ದರಾಮಯ್ಯ ಅವರ ನಿವಾಸ ನಮಗೆ ಕಾಣ್ತದೆ. ಏನಂತ ಹೇಳಿದ್ರೆ
ಈ ಒಂದು ಅಂದ್ರೆ ಏನು ಕೊಡಗಿನಲ್ಲಿ ಏನು ಘಟನೆ ಆಯಿತು ಅದಾದ ಬಳಿಕ ಸರ್ಕಾರ ಎಚ್ಚೆತ್ತುಕೊಂತು ಅಂತ ಹೇಳ್ಬೋದು. ಹೀಗಾಗಿ ಈ ಒಂದು ಹಂತದಲ್ಲಿ ಅವರಿಗೆ ಭದ್ರತೆಯನ್ನು ಕೊಡೋದು ಒಂದು ಅನಿವಾರ್ಯ ಕೂಡ ಆಗಿತ್ತು ಸರ್ಕಾರಕ್ಕೆ. ಅದರ ಜೊತೆಗೆ ಅಂತ ಹೇಳಿದ್ರೆ ಮತ್ತೇನಾದರೂ ಬೇರೆ ಅಹಿತಕರ ಘಟನೆಗಳು ನಡೆಯಬಾರದು ಎಂಬಂತಹ ನಿಟ್ಟಿನಲ್ಲಿ ಈಗಾಗಲೇ ಆ ಒಂದು ಪ್ರಯತ್ನವನ್ನು ಕೂಡ ಸರ್ಕಾರ ಮಾಡಿರುವಂಥದ್ದು. ಜೊತೆಗೆ ಅಂತ ಈಗ ಅವರಿಗೆ ಕೊಟ್ಟಿರುವಂಥದ್ದು ಒಂದು ಎಸ್ಕಾರ್ಟ್ ಇದೆ, ಅದೇ ರೀತಿಯಾಗಿ ಒಂದು ಪೈಲಟ್ ವಾಹನ ಕೂಡ ಇದೆ. ಅದರಲ್ಲಿ ಒಟ್ಟು 10 ಜನ ಸಿಬ್ಬಂದಿಗಳು ಇರ್ತಾ ಇದ್ರು. ಇದ್ರ ಜೊತೆಗೆ ಮತ್ತೊಂದು ಪೈಲಟ್ ಅನ್ನ ಎಕ್ಸ್ಟ್ರಾ ಆಗಿ ಕೊಡ್ತಾ ಇದ್ದಾರೆ ಅಂತ ಮಾಹಿತಿ ಇದೆ. ಹೀಗಾಗಿ ಒಟ್ಟಾರೆ ಭದ್ರತೆ ಅಂದ್ರೆ ಅವರ ನಿವಾಸ ಮತ್ತು ಅವರಿಗೆ ಕೊಡುವಂತ ಭದ್ರತೆ ಸೇರಿದ್ರೆ ಸುಮಾರು 20ಕ್ಕೂ ಹೆಚ್ಚಿನ ಒಂದು ಭದ್ರತಾ ಸಿಬ್ಬಂದಿ ಇನ್ನು ಮುಂದೆ ಸಿದ್ದರಾಮಯ್ಯ ಅವರಿಗೆ ಒಂದು ಭದ್ರತೆಯನ್ನು ಕೊಡ್ತಾರೆ ಎಂಬಂತ ಮಾಹಿತಿ ಇದೆ. ಇದೀಗ ಒಂದು ಮೆಟಲ್ ಡಿಟೆಕ್ಟರ್ ಅನ್ನು ಕೂಡ ಬದಲಾವಣೆ ಮಾಡಿ ಅದನ್ನು ಅಳವಡಿಕೆ ಮಾಡೋದಕ್ಕೆ ಮುಂದಾಗಿರುವಂತದ್ದು ಪೊಲೀಸರು. ಜೊತೆಗೆ ಏನಂತ ಹೇಳಿದ್ರೆ ಈ ಹಿಂದೆನೂ ಕೂಡ ಇತ್ತು. ಅದರ ಜೊತೆಗೆ ಏನು ಸೂಕ್ತವಾದಂತಹ ಭದ್ರತೆಯನ್ನು ಕೊಡುವ ಮೂಲಕವಾಗಿ ಯಾವುದೇ ರೀತಿಯಾಗಿ ಭದ್ರತಾ ಲೋಪದೋಷ ಆಗದಂತೆ ನೋಡಿಕೊಳ್ಳೋದಕ್ಕೆ ಸರ್ಕಾರ ಮುಂದಾಗಿರುವಂತದ್ದು. ಜೊತೆಗೆ ಅಂತ ಹೇಳಿದ್ರೆ ಇವತ್ತು ತಂದು ಮೆಟಲ್ ಡಿಟೆಕ್ಟರ್ ಅನ್ನ ಅಳವಡಿಕೆ ಮಾಡಿದ್ದಾರೆ. ಉಳಿದಂತೆ ಒಂದು ಪೈಲಟ್ ಅನ್ನ ಕೂಡ ಎಕ್ಸ್ಟ್ರಾ ಕೊಡುವಂತಹ ಒಂದು ಮಾಹಿತಿ ಇದೆ. ನವಿತಾ, ಓಕೆ, ಥ್ಯಾಂಕ್ ಯು ಅನಿಲ್ ಬಾಸು ಡೀಟೇಲ್ಸ್ಗೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಮಾಜಿ ಸಿಎಂ ಹಾಗೆಯೇ ವಿಪಕ್ಷ ನಾಯಕರು ಆಗಿರುವಂತಹ ಸಿದ್ದರಾಮಯ್ಯ ಅವರಿಗೆ ಜೀವ ಬೆದರಿಕೆ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಜೀವ ಬೆದರಿಕೆ ಪತ್ರಗಳು ಬಂದಿದೆ, ಮೊಟ್ಟೆಸೆತ ಪ್ರಕರಣ ಆಗಿದೆ. ನಂತರ ಸಾಕಷ್ಟು ರೀತಿಯಾದಂತಹ ಒಂದು ಥ್ರೆಟ್ನಿಂಗ್ ಇರುವಂತಹ ಹಿನ್ನೆಲೆಯಲ್ಲಿ ಸಿಎಂ ಆಗಿರುವ ಬಸವರಾಜ ಬೊಮ್ಮಾಯಿ ಅವರು ಈಗಾಗಲೇ ಸೂಚನೆ ಕೊಟ್ಟಿದ್ರು, ಅವರಿಗೆ ಹೆಚ್ಚಿನ ಭದ್ರತೆಯನ್ನ ನೀಡ್ತೇವೆ ಅಂತ ಹೇಳಿ. ಈ ಹಿನ್ನೆಲೆಯಲ್ಲಿ ಈಗ ಸೂಚನೆ ಕೊಟ್ಟ 3 ದಿನಗಳ ಬಳಿಕ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಹಾಗೆಯೇ ಅವರ ಸರ್ಕಾರಿ ನಿವಾಸಕ್ಕೆ ಮೆಟಲ್ ಡಿಟೆಕ್ಟರ್ ಅನ್ನು ಕೂಡ ಅಳವಡಿಕೆ ಮಾಡಿರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಯಾವುದೇ ರೀತಿಯಲ್ಲೂ ಯಾರು ಕೂಡ ಭದ್ರತೆ ಅಥವಾ ತಪಾಸಣೆ ಇಲ್ಲದೆ ಅವರು ಒಳ ಹೋಗುವ ಹಾಗಿಲ್ಲ. ಜೊತೆಗೆ ಏನೇ ಆದ್ರೂ ಕೂಡ ಅಲ್ಲಿ ಗಮನಕ್ಕೆ ತರಬೇಕು ಅಂತ ಹೇಳಿ ಈಗಾಗಲೇ ಮೆಟಲ್ ಡಿಟೆಕ್ಟರ್ ಅಳವಡಿಕೆ ಆಗುವಂತದ್ದಾಗಿರ್ಬೋದು. ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಗಳನ್ನ ಕೂಡ ಅಲ್ಲಿ ನಿಯೋಜನೆ ಮಾಡಲಾಗ್ತಾ ಇದೆ. ಈಗಾಗಲೇ ರಾಜ್ಯದಲ್ಲಿ ನಡೀತಾ ಇರುವಂತಹ ಅನೇಕ ಬೆಳವಣಿಗೆಗಳು ಬೇರೆ ಬೇರೆ ರೀತಿಯಾದಂತಹ ಘಟನೆಗಳಿಗೆ ಸಾಕ್ಷಿ ಆಗ್ತಾ ಇದೆ. ಇನ್ನೊಂದು ಕಡೆ ಈಗಾಗಲೇ ಮೊನ್ನೆ ಒಬ್ಬ ಮಾಜಿ ಸಿಎಂ, ಒಬ್ಬ ವಿಪಕ್ಷ ನಾಯಕರು ಹೋಗುವಂತಹ ಸಂದರ್ಭದಲ್ಲಿ ಭದ್ರತಾ ಲೋಪ ಆಗಿದೆ ಅನ್ನುವಂತಹ ಅನೇಕ ಆರೋಪಗಳು ಕೂಡ ಕೇಳಿ ಬಂದವು. ಯಾಕಂದ್ರೆ ಮೊಟ್ಟೆ ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಖುದ್ದು ಸಿಎಂ ಆಗಿರ್ಬೋದು, ಮಾಜಿ ಸಿಎಂ ಕೂಡ ಇದ್ರ ಬಗ್ಗೆ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇದು ಸರಿಯಲ್ಲ ಅನ್ನುವಂತ ಹೇಳಿಕೆಗಳನ್ನ ನೀಡಿದ್ರು. ಇನ್ನು ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ಸಾವರ್ಕರ್ ಸಮರ ನಡೀತಾ ಇದ್ದು, ಸಾವರ್ಕರ್ ರಥಯಾತ್ರೆಗೆ ಚಾಲನೆಯನ್ನ ನೀಡಲಿದ್ದಾರೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಕೆಲ ಹೊತ್ತಲ್ಲೇ ಬೆಂಗಳೂರಿನಿಂದ ಮೈಸೂರಿಗೆ ಬಿಎಸ್ವೈ ಅವರು ತೆರಳಲಿದ್ದಾರೆ, ಅಲ್ಲಿಗೆ ಆಗಮಿಸಲಿದ್ದಾರೆ. ರಥಯಾತ್ರೆಗೆ ಈಗ ಚಾಲನೆಯನ್ನ ನೀಡಲಿದ್ದಾರೆ. ಇಡೀ ರಾಜ್ಯದಲ್ಲಿ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇರುವಂತದ್ದು, ಸುದ್ದಿ ಆಗ್ತಾ ಇರುವಂತದ್ದು ಸಾವರ್ಕರ್ ವಿಚಾರ. ಸೊ ಈಗಾಗಲೇ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಮೈಸೂರಿಗೆ ರೀಚ್ ಆಗಿದ್ದಾರೆ. ನಗರದ ಕೋಟೆ ಆಂಜನೇಯ ದೇವಸ್ಥಾನದ ಬಳಿ ಈ ಒಂದು ರಥೋತ್ಸವಕ್ಕೆ ರಥಯಾತ್ರೆಗೆ ಚಾಲನೆಯನ್ನ ನೀಡಲಿದ್ದಾರೆ. ಬಿಎಸ್ ಯಡಿಯೂರಪ್ಪ ಅವರ ಆಗಮನ ಹಿನ್ನೆಲೆಯಲ್ಲಿ ಕಾರ್ಯಕರ್ತರು ಸಾಕಷ್ಟು ಸಂಭ್ರಮದಲ್ಲಿದ್ದಾರೆ. ಯಾವುದೇ ಅಹಿತಕರ ಘಟನೆ ಆಗದ ಹಾಗೆ ಈಗಾಗಲೇ ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಸಾವರ್ಕರ್ ರಥಯಾತ್ರೆಗೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಚಾಲನೆಯನ್ನ ನೀಡಲಿದ್ದಾರೆ. ಯಾವಾಗ ಸ್ವಾತಂತ್ರ್ಯೋತ್ಸವ ಅಮೃತ ಮಹೋತ್ಸವ ಕಾರ್ಯಕ್ರಮಗಳು ಆರಂಭ ಆಯಿತು, ಇನ್ನು ಈಗಾಗಲೇ ನಾವು ನೋಡಬಹುದು ಈಗ ರಥ ಯಾತ್ರೆಗೆ ಬಿಎಸ್ ಯಡಿಯೂರಪ್ಪ ಅವರು ಚಾಲನೆಯನ್ನ ನೀಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಬಗ್ಗೆ ಎಲ್ಲರೂ ಗಮನಿಸಿರ್ತಾರೆ, ಬಹಳಷ್ಟು ಅಪಪ್ರಚಾರ ಆಗ್ತಾ ಇದೆ. ಯಾವ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನಿಗೂ ಇಷ್ಟೊಂದು ಅಪಪ್ರಚಾರ ಆಗಿಲ್ಲ. ಅವ್ರ ಜೀವಿತಾವಧಿಲೂ ಕಿರುಕುಳ ಅನುಭವಿಸಿದ್ರು, ಸಾಕಷ್ಟು ನೋವು ಅನುಭವಿಸಿದ್ರು. ಆದರೆ ಇವತ್ತು ಸ್ವತಂತ್ರ ಭಾರತದಲ್ಲಿ ನಾವೆಲ್ಲ ಇದ್ದೀವಿ. ಅವರ ತ್ಯಾಗನ ನಾವು ನೆನೆಬೇಕೇ ಹೊರತು ಈ ರೀತಿ ಅಪಪ್ರಚಾರ ಮಾಡಬಾರ್ದು. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಸಾವರ್ಕರ್ ಅವರ ರಥಯಾತ್ರೆಗೆ ಚಾಲನೆಯನ್ನ ನೀಡಿದ್ದಾರೆ. ಈಗಾಗಲೇ ನಗರದ ಕೋಟೆ ಆಂಜನೇಯ ದೇವಸ್ಥಾನದ ಬಳಿ ಈಗ ರಥಯಾತ್ರೆಗೆ ಚಾಲನೆಯನ್ನ ನೀಡಿದ್ದು, ಯಡಿಯೂರಪ್ಪ ಅವರ ಆಗಮನ ಹಿನ್ನೆಲೆ ಕಾರ್ಯಕರ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಜಮಾಯಿಸಿದ್ರು. ಹಾಗೆಯೇ ಪೊಲೀಸರು ಕೂಡ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗದ ರೀತಿಯಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ. ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಒಂದಷ್ಟು ಹೇಳಿಕೆಗಳು, ಸಾವರ್ಕರ್ ವಿಚಾರ ಆಗಿರ್ಬೋದು, ಆ ನಂತರ ಆದಂತಹ ಮೊಟ್ಟೆ ಎಸೆತ ಪ್ರಕರಣಗಳು, ಇವೆಲ್ಲದರ ಜೊತೆಗೆ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲೇ ಸಾವರ್ಕರ್ ಸಮರ ಆರಂಭವಾಗಿದೆ, ರಥಯಾತ್ರೆ ಆರಂಭ ಆಗಿದೆ. ಅವರ ಬಗೆಯ ಹಿನ್ನೆಲೆಗಳಾಗಿರ್ಬೋದು ಅವನ್ನ ಹೇಳುವಂಥದ್ದು. ಇನ್ನೊಂದು ಕಡೆ ಈಗಾಗಲೇ ಪುಸ್ತಕಗಳನ್ನ ಹಂಚುವಂತಹ ವಿಚಾರಗಳು ಇವೆಲ್ಲವೂ ಕೂಡ ನಡೀತಾ ಇದೆ. ಗಣೇಶ ಹಬ್ಬಕ್ಕೂ ಮುನ್ನವೇ ರಾಜ್ಯದಲ್ಲಿ ಸಾವರ್ಕರ್ ಸಮರ ಜೋರಾಗಿದೆ. ದಾವಣಗೆರೆಯ ಹೊನ್ನಾಳಿಯಲ್ಲಿ ಸಾವರ್ಕರ್ ಜೊತೆಗೆ ತಿಲಕ ಅವರ ಫೋಟೋದ ಕಿಚ್ಚು ಶುರುವಾಗಿದೆ. ಈಗ ಹೊನ್ನಾಳಿಯ ಪ್ರಮುಖ ವೃತ್ತಗಳಲ್ಲಿ ವೀರ ಸಾವರ್ಕರ್ ಹಾಗೂ ಬಾಲಗಂಗಾಧರ್ ತಿಲಕ್ ಅವರ
ಫೋಟೋವನ್ನ ಅಳವಡಿಸಲಾಗಿದೆ. ಹಾಗೆಯೇ ಧಾರವಾಡದ ಅಮ್ಮಿನಬಾವಿ ಜಾತ್ರೆಯಲ್ಲಿ ಸಾವರ್ಕರ್ ಭಾವಚಿತ್ರ ರಾರಾಜಿಸಿದೆ. ಈಶ್ವರ ದೇವರ ಜಾತ್ರೆ ನಿಮಿತ್ತ ನಡೆದ ಮೆರವಣಿಗೆಯಲ್ಲಿ ಸಾವರ್ಕರ್ ಫೋಟೋ ಪ್ರದರ್ಶನ ಮಾಡಲಾಗಿದೆ. ಜೊತೆಗೆ ಸಾವರ್ಕರ್ ಪರ ಘೋಷಣೆಗಳನ್ನ ಕೂಗಲಾಗಿದೆ. ಈ ವರ್ಷನೂ ಅದ್ದೂರಿಯಾಗಿ ಮಾಡ್ತಿದ್ದೀವಿ. ಈಗ ಬಾಲಗಂಗಾಧರ ತಿಲಕ್ ಅವರು ಸಾವರ್ಕರ್ ಫೋಟೋ ಆಗಿದ್ದಕ್ಕೆ ಕೆಲವು ಕಿಡಿಗೇಡಿಗಳು ಸ್ವಲ್ಪ ಇದನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರು ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳಂಗೆ ನಾವು ಇನ್ನೂ ಜಾಸ್ತಿ ಅವ್ರ ವೀರ ಸಾವರ್ಕರ್ದು ಬಾಲಗಂಗಾಧರ ತಿಲಕ್ ಅವ್ರದ್ದು ಹಾಕ್ತೀವಿ. ಅವರೇನು ಯಾವ ಪಕ್ಷದವರು ಅಲ್ಲ, ಸ್ವತಂತ್ರ ಹೋರಾಟಗಾರರವರು. ಅದಕ್ಕೆ ವಿರೋಧ ಮಾಡಿದರೆ ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ಹಾಕೇ ಹಾಕ್ತೀವಿ. ಅದು ನಮ್ಮ ಫಂಕ್ಷನ್ ಅದ್ದೂರಿಯಾಗಿ ಮಾಡ್ತೀವಿ. ಈಗ ಆಲ್ರೆಡಿ 10 ಹಾಕಿದ್ದೀವಿ, ಇನ್ನೊಂದು 30-40 ಹಾಕ್ತಿದ್ದೀವಿ. ಹಾಂ, ಹೊನ್ನಾಳಿ ತುಂಬ ಆಗ್ತಿದ್ದೀವಿ. ಈಗ ಆಲ್ರೆಡಿ ಎಲ್ಲ ಸರ್ಕಲ್ಗಳಲ್ಲೂ ಒಂದು 10 ಬ್ಯಾನರ್ ಹಾಕಿದ್ದೀವಿ. ವೀರ ಸಾವರ್ಕರ್ ಬಾಲಗಂಗಾಧರ ತಿಲಕ್ ಅವ್ರದ್ದು. ಆಮೇಲೆ ಎಲ್ಲ ಅವ್ರದ್ದೇ ಅಷ್ಟೇ ಅಲ್ಲ, ಸಂಗೊಳ್ಳಿ ರಾಯಣ್ಣ ಮತ್ತು ಕನಕದಾಸ ಅವ್ರದ್ದು ಎಲ್ಲ ಫ್ರೀಡಮ್ ಫೈಟರ್ಸ್ದು ಹಾಕಿದ್ದೀವಿ ಆಲ್ಮೋಸ್ಟ್ ಆಲ್. ಬೆಂಗಳೂರಿನ ವಾಹನ ಸವಾರರೇ ನೀವು ನೋಡ್ಲೇಬೇಕಾದ ಸ್ಟೋರಿ ಇದು. ಹೊಸ ಫ್ಲೈಓವರ್ ಅಂತ ಹುಮ್ಮಸ್ಸಿನಿಂದ ಏನಾದ್ರೂ ನೀವು ಸೇತುವೆ ಹತ್ತಿದ್ರೆ ಜೋಕೆ. 40 ಕೋಟಿ ಹಣದಲ್ಲಿ ನಿರ್ಮಾಣವಾದ ಉಕ್ಕಿನ ಸೇತುವೆಯ ಪರಿಸ್ಥಿತಿ ಹೇಳೋದಿಕ್ಕೆ ಬೇಡ, ಆ ರೀತಿಯಾದಂತಹ ಪರಿಸ್ಥಿತಿ ಇದೆ. ಹಾಗಾದ್ರೆ ಏನಾಗಿದೆ, ಹೊಸ ಫ್ಲೈಓವರ್ ಕತೆ ಏನು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ದೊಡ್ಡ ವಾಹನಗಳು ಓಡಾಡುವಾಗ ಭಾರೀ ಶಬ್ದ ಕೇಳಿಸುತ್ತೆ. ಚೊಚ್ಚಲ ಸ್ಟೀಲ್ ಬ್ರಿಡ್ಜ್ಗೆ ಈಗ ಆರಂಭದಲ್ಲೇ ಅಪವಾದ ಕೇಳಿ ಬರ್ತಾ ಇದೆ. ಒಂದು ರೀತಿಯಾದಂತಹ ಆತಂಕ, ವಿಘ್ನ ಎದುರಾಗ್ತಾ ಇದೆ. ಶಿವಾನಂದ ಸರ್ಕಲ್ನಲ್ಲಿ ನಿರ್ಮಿಸಲಾಗಿರುವಂತಹ ಸ್ಟೀಲ್ ಬ್ರಿಡ್ಜ್ ಇದು. ಉಕ್ಕಿನ ಸೇತುವೆಯ ಒಂದು ಬದಿ ವಾಹನಗಳ ಪ್ರಾಯೋಗಿಕ ಸಂಚಾರವನ್ನ ಮಾಡಲಾಗ್ತಾ ಇದ್ದು, ಭಾರೀ ವಾಹನಗಳ ಸಂಚಾರದ ವೇಳೆ ಬ್ರಿಡ್ಜ್ ಕಂಪಿಸ್ತಾ ಇದೆ. ದೊಡ್ಡ ಮಟ್ಟದ ಶಬ್ದ ಕೇಳ್ತಾ ಇದೆ. ದೊಡ್ಡ ವಾಹನಗಳು ಹೋಗುವಂತಹ, ಭಾರೀ ವೇಟ್ನ ವಾಹನಗಳು ಹೋಗುವಂತಹ ಸಂದರ್ಭದಲ್ಲಿ ಕೇವಲ ವೈಬ್ರೇಷನ್ ಮಾತ್ರ ಅಲ್ಲ, ರಸ್ತೆ ತುಂಬಾ ಹಂಪುಗಳನ್ನು ಕೂಡ ಅಲ್ಲಿ ನಿರ್ಮಾಣ ಮಾಡಲಾಗಿರುವಂತದ್ದು. ಸೊ ಕರೆಕ್ಟ್ ಆಗಿ ಮಾಡ್ಬೇಕಾಗತ್ತೆ, ಎಲ್ಲೆಲ್ಲಿ ಏನೇನ್ ಬೇಕು, ಎಲ್ಲಿ ನೀಡಿದೆ ಹಂಸಲ್ಲಿ. ಆದ್ರೆ ಇಲ್ಲಿ ಹಂಗಾಗಿಲ್ಲ, ಅವೈಜ್ಞಾನಿಕವಾಗಿ ಹಂಸನ್ನ ನಿರ್ಮಿಸಿದೆ ಅಂತ ಹೇಳಿ ಸಾರ್ವಜನಿಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆಸ್ಫಾಲ್ಟ್ ವೇಳೆ ರಸ್ತೆ ಉಬ್ಬಾಗಿರುವ ಬಗ್ಗೆ ಬಿಬಿಎಂಪಿ ಸ್ಪಷ್ಟೀಕರಣವನ್ನ ಕೊಟ್ಟಿತ್ತು. ವಾಹನ ಸಂಚಾರ ಶುರುವಾದ ಬಳಿಕ ರಸ್ತೆ ಸರಿಯಾಗಲಿದೆ ಅನ್ನುವಂತಹ ಸ್ಪಷ್ಟನೆಯನ್ನ ನೀಡಿದೆ. ಆದ್ರೆ ಎಷ್ಟೇ ಸ್ಪಷ್ಟನೆ ಕೊಟ್ಟರು ಅದು ಸರಿ ಆಗ್ಬೇಕಾಗತ್ತೆ. ಒಂದು ವೇಳೆ ಸರಿ ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ. ಈಗಾಗಲೇ ಈ ಒಂದು ಸ್ಟೀಲ್ ಬ್ರಿಡ್ಜ್ಗೆ ಆರಂಭದಲ್ಲೇ ವಿಘ್ನ ಎದುರಾಗಿದೆ. ಮೇಲ್ಸೇತುವೆ ಮಾಡುವಾಗ ನಾವು ಡಾಂಬರೀಕರಣ ಮಾಡುವಂಥ ಸಂದರ್ಭದಲ್ಲಿ ನಾವು ವಾಹನಗಳಿಗೆ ಅವಕಾಶ ಮಾಡಿಕೊಟ್ಟಾಗ ಸ್ವಲ್ಪ ಕಾಂಪ್ಯಾಕ್ಷನ್ ಆಗುತ್ತೆ. ಆ ಕಾಂಪ್ಯಾಕ್ಷನ್ಗೆ ಸ್ವಲ್ಪ ಕುಷನ್ ಇಟ್ಕೊಂಡು ನಾವು ಥಿಕ್ನೆಸ್ನ ಜಾಸ್ತಿ ಮಾಡಿರ್ತೀವಿ. ಅದರ ಪ್ರಕಾರ ಇಲ್ಲಿ ಈ ಮೇಲ್ಸೇತುವೆನಲ್ಲೂ ಕೂಡ ಮಾಡಿದ್ದೀವಿ. ವೆಹಿಕುಲರ್ ಮೂವ್ಮೆಂಟ್ ಈಗ ಟ್ರಯಲ್ ರನ್ಗೆ ಅಂತ ನಾವು ವೆಹಿಕಲ್ಗೆ ಬಿಟ್ಟಿದ್ದೀವಿ. ಈ ಒಂದು ಟ್ರಯಲ್ ರನ್ ಮಾಡುವಾಗ ನಾವು ಸ್ಟಡಿ ಮಾಡ್ತೀವಿ. ಆ ಕಾಂಪ್ಯಾಕ್ಷನ್ ಆಗಿದ್ದು 1 ವಾರ 15 ದಿನಗಳ ನಂತರ ಅದರದ್ದು ಆಕ್ಚುಲಿ ಎಷ್ಟು ಕಾಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಅದಾದಮೇಲೆ ನಾವು ಕರೆಕ್ಟಿವ್ ಕೋರ್ಸಸ್ ಏನಾದ್ರು ಇಫ್ ರಿಕ್ವೈರ್ಡ್ ಅಂದರೆ ಏನಾದ್ರು ಕರೆಕ್ಟಿವ್ ಮೆಜರ್ಸ್ ಏನಾದ್ರು ಅವಶ್ಯಕತೆ ಇದೆಯಾ ಅಂತ ಹೇಳಿ ಕಂಡು ಬಂದಾಗ ನಾವು ಆ ಕರೆಕ್ಟಿವ್ ಕೋರ್ಸಸ್ನ ಮಾಡಿ ಆ ನಂತರ ಫೈನಲ್ ಆಗಿ ಉದ್ಘಾಟನೆ ಮಾಡೋದಕ್ಕೆ ನಾವು ಎಲ್ಲ ಸಿದ್ಧತೆ ಮಾಡ್ತೀವಿ. ಈ ಆಸ್ಫಾಲ್ಟ್ ಲೇಯರ್ ಮಾಡುವಾಗ ನಾವು ಜಾಯಿಂಟ್ಗಿಂತ ಸ್ವಲ್ಪ ಮೇಲೆ ಮಾಡಿರ್ತೀವಿ. ವೆಹಿಕುಲರ್ ಮೂವ್ಮೆಂಟ್ ಆಗ್ತಾ ಆಗ್ತಾ ಅದು ಕಾಂಪ್ಯಾಕ್ಷನ್ ಆಗಿ ಆ ಲೆವೆಲ್ಗೆ ಮ್ಯಾಚ್ ಆಗಿ ಬರುತ್ತೆ ಅಂತ. ಅದು ಸಾಮಾನ್ಯವಾಗಿ ಒಂದು 15ರಿಂದ 30 ದಿನಗಳ ವಾಹನ ಸಂಚಾರ ಓಡಾಟದ ನಂತರ ಅದರ ಸಹಜ ಸ್ಥಿತಿ ಯಾವ ಮಟ್ಟಕ್ಕೆ ಬರುತ್ತೆ ಅಂತ ಗೊತ್ತಾಗುತ್ತೆ. ಆಮೇಲೆ ನಾವು ಏನಾದ್ರು ಕರೆಕ್ಟಿವ್ ಮೆಜರ್ಸ್ ಏನಾದ್ರು ಬೇಕಿದ್ರೆ ಮಾಡ್ತೀವಿ. ಹಾಗಾದ್ರೆ ಯಾವ ರೀತಿ ಆಗಿದೆ, ಇದರಿಂದ ಯಾವ ರೀತಿಯಾದಂತಹ ಸಮಸ್ಯೆಗಳು ಉಂಟಾಗುವ ಚಾನ್ಸಸ್ ಇದೆ ಅನ್ನೋದ್ರ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. ಬಹಳ ವರ್ಷದಿಂದ ನೆನೆಗುದಿಗೆ ಬಿದ್ದಂತ ಶಿವಾನಂದ ಸರ್ಕಲ್ ಸ್ಟೀಲ್ ಬ್ರಿಡ್ಜ್ ಅಂತೂ ಇಂತೂ ಕೊನೆಗೆ ಉದ್ಘಾಟನಾ ಭಾಗ್ಯ ಕಂಡು ಬರ್ತಾ ಇದೆ. ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಉದ್ಘಾಟನೆಯನ್ನ ಸಿಎಂ ಬಸವರಾಜ ಬೊಮ್ಮಾಯಿಯವರು ಮಾಡುವ ಸಾಧ್ಯತೆ ಇದೆ. ಆದ್ರೆ ಈಗ ಪ್ರಾಯೋಗಿಕವಾಗಿ ಸಂಚಾರಕ್ಕೆ ಒಂದು ಬದಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಈಗ ವಾಹನ ಸವಾರರಿಂದ ಸಾಕಷ್ಟು ರೀತಿಯಾದಂತಹ ಆರೋಪಗಳು ಬರ್ತಾ ಇದಾವೆ. ಅದರಲ್ಲಿ ಪ್ರಮುಖವಾಗಿ ಈಗ ಬಿಎಂಟಿಸಿ ಬಸ್ ಏನ್ ಬರ್ತಾ ಇದೆ, ಭಾರಿ ವಾಹನಗಳೇನಾದ್ರೂ ಮೂವ್ಮೆಂಟ್ ಆದ್ರೆ ಈ ಸ್ಟೀಲ್ ಬ್ರಿಡ್ಜ್ ಮೇಲೆ ಸೌಂಡ್ ಆಗತ್ತೆ ಮತ್ತು ಬ್ರಿಡ್ಜ್ ಶೇಕ್ ಆಗತ್ತೆ. ಆ ಶೇಕ್ ಆಗುವಂತ ಅನುಭವ ಈಗ ನಾವು ಎದುರಿಸಿದ್ವಿ, ಆ ಅನುಭವವನ್ನು ಪಡೆದ್ವಿ. ನಿಜವಾಗ್ಲೂ ಕೂಡ ದೊಡ್ಡ ವೆಹಿಕಲ್ಗಳು, ಬಸ್ಗಳು, ಲಾರಿಗಳೇನಾದ್ರೂ ಮೂವ್ಮೆಂಟ್ ಆದ್ರೆ ಬ್ರಿಡ್ಜ್ ಶೇಕ್ ಆಗತ್ತೆ. ನಮಗೂ ಕೂಡ ಶೇಕ್ ಆದಂತ ಅನುಭವ ಬರ್ತಾ ಇದೆ. ಯೂಶಲಿ ಸ್ಟೀಲ್ ಬ್ರಿಡ್ಜ್ಗಳು ಶೇಕ್ ಆಗತ್ತೆ ಅನ್ನೋಂತಿದೆ. ಆದ್ರೆ
ಇಲ್ಲಿ ಶೇಕ್ ಆಗ್ತಿರುವಂತ ಅನುಭವ ಸ್ವಲ್ಪ ಜಾಸ್ತಿನೇ ಕಂಡು ಬರ್ತಾ ಇದೆ. ವೆಹಿಕಲ್ ಗಳ ಮೂವ್ಮೆಂಟ್ ಇನ್ನು ಜಾಸ್ತಿ ಆಗ್ತಾ ಹೋದ್ರೆ ಇದು ಯಾವ ರೀತಿ ಇನ್ನೆಷ್ಟು ಜಾಸ್ತಿ ಆಗ್ಬಹುದು ಅನ್ನುವಂತ ಭಯ ಆತಂಕ ವಾಹನ ಸವಾರರನ್ನ ಕಾಡ್ತಾ ಇದೆ. ಇನ್ನು ಕೆಲವು ಆರೋಪಗಳಿರೋದು ಈ ಬಗ್ಗೆ ಬಿಬಿಎಂಪಿಗೂ ದೂರು ಬಂದಿರೋದೇನೆಂದ್ರೆ 20 ಮೀಟರ್ಗೆ ಕನೆಕ್ಟಿವಿಟಿ ರೀತಿಯಾದಂತ ಲಿಂಕ್ ಇರೋದು. ನಿಮಗೆ ಇನ್ನೊಂದು ಪ್ರಮುಖ ವಿಚಾರ ಅಂತಂದ್ರೆ ರಸ್ತೆಗಳು ಉಬ್ಬು ತಗ್ಗು ರೀತಿಯಾಗಿದೆ. ಇದು ಯಾಕೆ ಅನ್ನುವಂತ ಪ್ರಶ್ನೆ. ಯಾಕಂದ್ರೆ ವಾಹನ ಸವಾರ ನೋಡಬಹುದು ನೀವು ಮೂವ್ಮೆಂಟ್ ಮೇಲೆ ಹತ್ಕೊಂಡು ಕೆಳಗಿಳಿಯೋ ರೀತಿ ಉಬ್ಬು ಇರೋದ್ರಿಂದ ವೆಹಿಕಲ್ ಮೂವ್ಮೆಂಟ್ ಕೂಡ ನಿಮಗೆ ಸ್ಟೀಲ್ ಬ್ರಿಡ್ಜ್ ಆದ್ರೂ ಕೂಡ ವೆಹಿಕಲ್ ಮೂವ್ಮೆಂಟ್ ಸ್ಲೋ ಆಗೇ ಹೋಗ್ಬೇಕು. ಈ ಎಲ್ಲ ಪ್ರಶ್ನೆಗಳು ಕೂಡ ಮತ್ತು ಈ ಎಲ್ಲ ಪ್ರಶ್ನೆಗಳಿಗೆ ಬಿಬಿಎಂಪಿ ಉತ್ತರ ಕೊಡಿ ಅಂತ ಹೇಳಿ ಬಹಳಷ್ಟು ಜನ ಸಾರ್ವಜನಿಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಬಿಬಿಎಂಪಿಯ ಚೀಫ್ ಇಂಜಿನಿಯರ್ನು ಕೂಡ ಮಾತಾಡಿಸಿದಾಗ ಪ್ರಾಯೋಗಿಕವಾಗಿ ಈಗ ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಆಗಸ್ಟ್ 15ರಿಂದ ಒಂದು ಬದಿಗೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಸೊ ಎರಡೂ ಕಡೆಗೂ ಚೆಕ್ ಮಾಡ್ತೇವೆ. ಚೆಕ್ ಮಾಡಿದ ನಂತರ ಏನು ಸಾರ್ಟ್ ಔಟ್ ಮಾಡ್ಲಿಕ್ಕೆ ಆಗತ್ತೆ, ಏನ್ ಸಮಸ್ಯೆ ಇದೆ ಅವುಗಳನ್ನ ಏನ್ ಸಾರ್ಟ್ ಔಟ್ ಮಾಡಬಹುದು ಅವುಗಳನ್ನ ಮಾಡುವಂತ ಕೆಲಸವನ್ನ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಪ್ರಶ್ನೆ ಇರೋದು ಪ್ರಾಯೋಗಿಕವಾಗಿ ಬಿಟ್ಟಿರುವಂತ ವಿಚಾರದಲ್ಲಿ, ಸಂಚಾರಕ್ಕೆ ಬಿಟ್ಟಿರುವಂತ ವಿಚಾರದಲ್ಲೇ ಈಗಲೇ ಸ್ಟೀಲ್ ಬ್ರಿಡ್ಜ್ ಮೇಲೆ ವೆಹಿಕಲ್ಗಳ ಮೂವ್ಮೆಂಟ್ ಹೋದಾಗ ಶೇಕ್ ಆಗುತ್ತೆ ಭಾರಿ ವಾಹನಗಳು ಅಂದಾಗ ಇನ್ನು ಎರಡೂ ಬದಿಗೂ ಕೂಡ ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ರೆ ಏನಾದ್ರೂ ಅನಾಹುತ ಆದ್ರೆ ಯಾರು ಜವಾಬ್ದಾರರು ಅನ್ನುವಂತ ಪ್ರಶ್ನೆ ಇದೆ. ಯಾಕಂದ್ರೆ ಇದು ₹1 ಅಲ್ಲ ₹2 ಅಲ್ಲ, ಬರೋಬ್ಬರಿ 40 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವಂತ ಸ್ಟೀಲ್ ಬ್ರಿಡ್ಜ್. ಈ ಬಗ್ಗೆ ಬಿಬಿಎಂಪಿ ಸರಿಯಾದಂತ ಉತ್ತರ ಕೊಡಬೇಕಾಗಿದೆ. ಬೆಂಗಳೂರಿಂದ ಕ್ಯಾನಪಸನ್ ರಾಯ್ಡು ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ರಸ್ತೆ ಗುಂಡಿಗಳಿಗೆ ಬೆನ್ನು ಮೂಳೆಯೇ ಮುರಿತ ಆಗಿದೆ. ಗುಂಡಿ ಬಿದ್ದ ರಸ್ತೆಯಲ್ಲಿ ಸಾಗಿ ಈಗ ವ್ಯಕ್ತಿ ಆಸ್ಪತ್ರೆ ಪಾಲಾಗಿರುವಂತಹ ಘಟನೆ ಮಂಗಳೂರು ಸಮೀಪ ನಡೆದಿದೆ. ಬೆಂಗಳೂರಲ್ಲಿ ನೋಡ್ತಾ ಇದ್ವಿ ಯಾವ ರೀತಿಯಾಗಿ ರಸ್ತೆ ಗುಂಡಿಗಳು ಇದೆ ಅಂತ ಹೇಳಿ. ಈಗ ಮಂಗಳೂರಲ್ಲೂ ಕೂಡ ಅಂತಹದ್ದೇ ಪರಿಸ್ಥಿತಿ. ಈಗ ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಒಂದು ಘಟನೆ ನಡೆದಿರೋದು. ಕುಂಟುತ್ತಾ ಸಾಗ್ತಾ ಇದೆ ಇನ್ನೂ ಕೂಡ ರಸ್ತೆ ಅಗಲೀಕರಣ ಕಾಮಗಾರಿಯ ಪ್ರಾಬ್ಲಮೇ ಈಗ ಈ ರೀತಿಯ ಸಮಸ್ಯೆಗಳಿಗೆ ಕಾರಣ ಅನ್ನೋದು ಒಂದ್ ಕಡೆ ಆದ್ರೆ, ಬೃಹತ್ ಗುಂಡಿಗಳಿಂದ ರಾಷ್ಟ್ರೀಯ ಹೆದ್ದಾರಿ ತುಂಬಿಕೊಂಡಿದೆ. ಬಸ್ನಲ್ಲಿ ಸಾಗ್ತಾ ಇದ್ದ ಯುವಕನ ಬೆನ್ನು ಮೂಳೆಯೇ ಮುರಿತ ಆಗಿರೋದು. ರಸ್ತೆ ಗುಂಡಿಯಿಂದ ಸೀಟ್ನಿಂದ ಮೇಲೆ ಹಾರಿದ್ದಾರೆ. ಈ ಒಂದು ಬೆನ್ನು ಮೂಳೆ ಮುರಿತಕ್ಕೆ ಒಳಗಾಗಿರುವಂತಹ ವಿಜಯ್. ಈ ವೇಳೆ ಬಸ್ನ ರಾಡ್ ಇದೆಯಲ್ಲ ಅದು ಸೊಂಟಕ್ಕೆ ತಾಗಿ ಬೆನ್ನು ಮೂಳೆಯೇ ಮುರಿತ ಆಗಿದೆ. ವಿಜಯ್ ಕುಮಾರ್ ಬೆನ್ನು ಮೂಳೆ ಕುತ್ತಿಗೆ ಭಾಗದ ಎಲುಬಿಗೆ ಹಾನಿಯಾಗಿದ್ದು ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ವಿಜಯ್. ಬೆನ್ನು ಮೂಳೆ ಆಪರೇಷನ್ಗೆ ವೈದ್ಯರು ಆಲ್ರೆಡಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ನಿರ್ಲಕ್ಷ್ಯದ ಚಾಲನೆ ಅಂತ ಹೇಳಿ ಬಸ್ ಡ್ರೈವರ್ ಮೇಲೆ ಕೇಸ್ ಕೂಡ ದಾಖಲಾಗಿದೆ. ಬಂಟ್ವಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಯಾಕಂದ್ರೆ ಯಾವ ರೀತಿಗೆ ಪ್ರೈವೇಟ್ ಬಸ್ಗಳಲ್ಲಿ ಹೋಗುತ್ತೆ ಅನ್ನೋದು ಆಲ್ಮೋಸ್ಟ್ ದಕ್ಷಿಣ ಕನ್ನಡದವರಿಗೆ ಗೊತ್ತಿರುತ್ತೆ. ಒಂದ್ ಕಡೆ ಟೈಮ್ ಮೇಂಟೆನೆನ್ಸ್ ವಿಚಾರ ಆಗಿರ್ಬೋದು, ಇನ್ನೊಂದು ಕಡೆ ಈ ಒಂದು ರಸ್ತೆ ಗುಂಡಿಗಳು ಯಾವ ರೀತಿಯಾಗಿ ಇಡೀ ಒಂದು ಕಂಪ್ಲೀಟ್ ಆಗಿ ಈ ಒಂದು ಗುಂಡಿಗಳನ್ನು ಮುಚ್ಚಿರುವಂತಹ ರಸ್ತೆಯಲ್ಲೂ ಕೂಡ ಬಹಳ ಫಾಸ್ಟ್ ಆಗಿ ಅಲ್ಲಿನ ಬಸ್ಗಳನ್ನು ಓಡಿಸ್ತಾರೆ ಅನ್ನುವಂಥ ಆರೋಪ ಕೂಡ ಇದೆ. ನೀವೀಗ ನೋಡ್ತಾ ಇದ್ರಲ್ಲ ಅಲ್ಲಿ ಕೆಸರುಗದ್ದೆ ರೀತಿಯಾಗಿ ಆಗಿದೆ. ಅನೇಕ ಕಡೆಗಳಲ್ಲಿ ಕೆಸರುಗದ್ದೆ ಮಾಡ್ತಾರಲ್ಲ ಆ ರೀತಿಯಾಗಿಯೇ ಅಲ್ಲಿ ಕಂಪ್ಲೀಟ್ ಆಗಿ ಡಾಂಬರೀಕರಣ ಇಲ್ಲ, ಬರೀ ಅಲ್ಲಿ ಗುಂಡಿಗಳೇ ಕಾಣಿಸ್ತಾ ಇದೆ. ಇದರಿಂದಾಗಿ ಈಗ ವಿಜಯ್ ಅನ್ನುವರ ಬೆನ್ನು ಮೂಳೆ ಅಲ್ಲಿ ಮುರಿತ ಆಗಿರುವಂತದ್ದು. ಇನ್ನೊಂದ್ ಕಡೆ ಈಗ ಕೇಸ್ ಕೂಡ ದಾಖಲಾಗಿದೆ. ಚಾಲಕನ ನಿರ್ಲಕ್ಷ್ಯ ಅಂತ ಹೇಳಿ ಈಗಾಗಲೇ ಬಂಟ್ವಾಳ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಮತ್ತೊಂದ್ ಕಡೆ ಈ ಒಂದು ಕಾಮಗಾರಿ ಅವ್ಯವಸ್ಥೆ ನೋಡಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಅಲ್ಲಿ ವೆಹಿಕಲ್ಗಳು ಹೋಗೋದಕ್ಕೆ ಸಾಧ್ಯ ಇಲ್ಲದನ್ನಂತಹ ಪರಿಸ್ಥಿತಿ ಇದೆ. ಮಂಗಳೂರಿಗೆ ನಾನು ಮೊಬೈಲ್ದು ಪಾರ್ಟ್ಸ್ ತಗೊಳ್ಳಿಕ್ಕಿತ್ತು. ಅದು ತಗೊಂಡು ನಾನು ವಾಪಸ್ಸು ಮಂಗಳೂರಿಂದ ಪುತ್ತೂರಿಗೆ ಹೋಗ್ತಾಯಿದ್ದೆ. KSRTC ಬಸ್ಸು, ಸ್ಟೇಟ್ ಬ್ಯಾಂಕ್ ಪುತ್ತೂರು ಬಸ್ಸಲ್ಲಿ. ಕಲ್ಲಡಕ್ಕಿಂತ ಸ್ವಲ್ಪ ಮುಂದೆ ಹೋಗುವಾಗ ನನಗೆ ಸಡನ್ಲಿ ನಾನು ಆ್ಯಕ್ಚುಲಿ ಹಿಂದುಗಡೆ ಸೀಟಲ್ಲಿ ಕೂತಿದ್ದೆ. ಜನ ಏನೇ ಇರಲಿಲ್ಲ ಜಾಸ್ತಿ. ಹಿಂದುಗಡೆ ಸೀಟಲ್ಲಿ ಕೂತಿದ್ದೆ. ಸಡನ್ಲಿ ಒಂದು ಗುಂಡಿಗೆ ಬಿದ್ದಾಗೆ ಆಯಿತು. ನಾನು ಸೀದಾ ಟಾಪಲ್ಲಿ ಬಿದ್ದು ತಲೆಗೆ ಗಾಯ ಆಯಿತು. ಆವಾಗಲೇ ಸೀಟಿಗೆ ಬಿದ್ದೆ. ಮತ್ತೊಮ್ಮೆ ವಾಪಸ್ ಮೇಲೆ ಹಾರಿದೆ. ಕೆಳಗೆ ರೋಡಲ್ಲಿ ಸಿಕ್ಕಾಕೊಂಡಿದ್ದೆ 2ನೇ ಸಲ. ಆವಾಗಲೇ ನನಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್ ಶೆಟ್ಟಿ, ಅದು ರೋಡಾ ಅಥವಾ ಕೆಸರು ಗದ್ದೆನಾ ಅನ್ನುವಂಥ ಡೌಟೇ ಬಂದಿರುತ್ತೆ ಅಲ್ಲಿ ಒಂದ್ ಕಡೆ. ಇನ್ನೊಂದ್ ಕಡೆ ಬಸ್ಗಳಲ್ಲೂ ಕೂಡ ಅಷ್ಟೇ ಫಾಸ್ಟ್ ಆಗಿ ಓಡಿಸುವಂತದ್ದು, ಸಾಕಷ್ಟು ಪ್ರಾಬ್ಲಮ್ಸ್ ಕೂಡ ಜನ ಅನುಭವಿಸ್ತಾರೆ ಅಂತ ಹೇಳಿ. ಈ ಪ್ರಕರಣ ಏನು? ನಮಿತಾ, ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ BC ರೋಡಿಂದ ಅಡ್ಡಹೊಳೆ ತನಕ ರಸ್ತೆ ಕಾಮಗಾರಿ ಆಗ್ತಾ ಇದೆ, ರಸ್ತೆ ಅಗಲೀಕರಣ ಕಾರ್ಯ ಆಗ್ತಾ ಇದೆ. ಆದ್ರೆ ಮಳೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಆ ಕಾರ್ಯಕ್ಕೆ ಸ್ವಲ್ಪ ಮಟ್ಟಿನ ಅಡ್ಡಿ ಆಗ್ತಾ ಇದೆ. ಆದ್ರೆ ಮಳೆ ಬಿಟ್ಟ ನಂತರ ಅದಕ್ಕೆ ತೇಪೆ ಹಾಕುವ ಕಾರ್ಯವನ್ನ
ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮಾಡಬೇಕಿತ್ತು. ಆದರೆ ಅದು ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಸಂಪೂರ್ಣವಾಗಿ ರಸ್ತೆಗಳು ಗುಂಡಿಗಳಿಂದ ಮುಚ್ಚಿ ಹೋಗಿರುವಂಥದ್ದು. ವಾಹನ ಸವಾರರು ಇನ್ನಿಲ್ಲದ ಕಷ್ಟವನ್ನು ಪಡ್ತಾ ಇದ್ದಾರೆ. ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಮಾರನಹಳ್ಳಿಯಿಂದ ಹಿಡಿದು BC ರೋಡ್ ತನಕ ರಸ್ತೆ ಸಂಪೂರ್ಣವಾಗಿ ಅವ್ಯವಸ್ಥೆಗೊಂಡಿದೆ. ಇದರ ನೇರ ಪರಿಣಾಮ ಒಬ್ಬ ಅಮಾಯಕನ ಮೇಲೆ ಆಗಿರುವಂಥದ್ದು. ಬೆಳ್ಳಾರಿಯ ಮೊಬೈಲ್ ಟೆಕ್ನಿಷಿಯನ್ ಮೊಬೈಲ್ನ ಬಿಡಿ ಭಾಗಕ್ಕಾಗಿ ಮಂಗಳೂರಿಗೆ ಬರ್ತಾರೆ. ಮಂಗಳೂರಿಂದ ಬಿಡಿ ಭಾಗವನ್ನು ತೆಗೆದುಕೊಂಡು ಹೋಗಿ ಸರ್ಕಾರಿ ಬಸ್ಸಲ್ಲಿ ಮತ್ತೆ ಬೆಳ್ಳಾರಿಗೆ ಹೋಗುವಂಥ ಸಂದರ್ಭದಲ್ಲಿ ಕಲ್ಲಡ್ಕದ ಸಮೀಪ ರಸ್ತೆಯ ಗುಂಡಿಗೆ ಬಸ್ ಬಿದ್ದು ಅವರ ಬೆನ್ನು ಮೂಳೆ ಮುರಿತ ಆಗತ್ತೆ. ಅವರು ಇಡೀ ಕುಟುಂಬಕ್ಕೆ ಅವರೇ ಆಧಾರ ಸ್ತಂಭ ಆಗಿರ್ತಾರೆ. ಮೊಬೈಲ್ ರಿಪೇರಿ ಮಾಡಿ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಯಾರು ನೋಡ್ಕೊಳ್ಳೋದು, ಅವರೇ ನೋಡ್ಕೊಳ್ಬೇಕಾ ಅಥವಾ ಬೇರೆ ಏನಾದ್ರೂ ಈಗ ಕಂಪ್ಲೇಂಟ್ ಕೂಡ ಆಗಿದೆ ಇನ್ನೊಂದ್ ಕಡೆ, ಮತ್ತೊಂದ್ ಕಡೆ ಪ್ರಾಧಿಕಾರ ಇದ್ರ ಬಗ್ಗೆ ಏನಾದ್ರೂ ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದಾರಾ ಹೇಗೆ? ಈಗಾಗಲೇ ಸಾರಿಗೆ ಇಲಾಖೆಯವರು ಅವರ ಬಳಿ ಬಂದು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿದ್ದಾರೆ ಮತ್ತು ಬಸ್ ಚಾಲಕನ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿದೆ. ಆದ್ರೆ ಆಸ್ಪತ್ರೆಯ ಖರ್ಚು ವೆಚ್ಚ ಆಗಿರ್ಬೋದು, ಅವರ ಜೀವನದ ಮುಂದಿನ ದಾರಿ ಇದು ಯಾವುದೂ ಕೂಡ ಸಾರಿಗೆ ಇಲಾಖೆಯವರು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಹೆದ್ದಾರಿ ಪ್ರಾಧಿಕಾರ ಕೂಡ ಮಾತಾಡ್ತಾ ಇಲ್ಲ. ಹಾಗಾಗಿ ಅವರ ಇಡೀ ಜೀವನ ಅತಂತ್ರವಾಗಿದೆ. ಸದ್ಯ ಅವರು ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ತಿದ್ದಾರೆ. ವೈದ್ಯರು ಹೇಳೋ ಪ್ರಕಾರವಾಗಿ ಈ ಸ್ಪೈನಲ್ ಕಾರ್ಡ್ಗೆ ಬಲವಾದ ಪೆಟ್ಟು ಬಿದ್ದ ಕಾರಣಕ್ಕಾಗಿ ಅದಕ್ಕೆ ಶಸ್ತ್ರಚಿಕಿತ್ಸೆ ಆಗಬೇಕು ಎಂಬ ಸೂಚನೆಗಳು ಕೊಟ್ಟಿದ್ದಾರೆ. ಆದ್ರೆ ಆ ಮೊತ್ತವನ್ನು ಭರಿಸುವಂತಹ ಪ್ರಮೇಯ ಅವರಲ್ಲಿಲ್ಲ. ಯಾಕೆಂದ್ರೆ ಅವರ ಜೀವನ ಅತ್ಯಂತ ಕಡು ಬಡತನ ಸ್ಥಿತಿಯಲ್ಲಿ ಇರುವಂತದ್ದು. ಹಾಗಾಗಿ ಮುಂದೆ ಯಾರು ದಿಕ್ಕು ಅನ್ನೋ ಸ್ಥಿತಿಯಲ್ಲಿ ಕೂಡ ಅವರು ಇರುವಂತದ್ದು ಮತ್ತು ನನ್ನ ತರ ಯಾವುದೇ ಜನರಿಗೂ ಇಂತಹ ಸಿಚುವೇಶನ್ ಬರಬಾರ್ದು ಎಂಬ ಮನವಿಯನ್ನು ಕೂಡ ಅವರು ಮಾಡ್ಕೊಂಡಿರುವಂತದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ಡೀಟೇಲ್ಸ್ಗೆ. ವೆಲ್ಕಮ್ ಬ್ಯಾಕ್. ಸುಪ್ರೀಂ ಅಂಗಳದಲ್ಲಿ ACB ರದ್ದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಮೊರೆ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದೆ ಕರ್ನಾಟಕ ಸರ್ಕಾರ. ACBಯನ್ನ ರದ್ದುಗೊಳಿಸಿತ್ತು ಹೈಕೋರ್ಟ್. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸುಪ್ರೀಂ ಅಂಗಳಕ್ಕೆ ಹೋಗಿದೆ. ಈಗಾಗಲೇ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದೆ. ಲೋಕಾಯುಕ್ತವನ್ನೇ ಇನ್ನಷ್ಟು ಬಲಪಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಒಂದ್ ಕಡೆ ಈ ಒಂದು ಆದೇಶವನ್ನ ಕೂಡ ನೀಡಲಾಗಿತ್ತು. ACBಯನ್ನ ರದ್ದುಗೊಳಿಸಲಾಗಿತ್ತು. ಇನ್ನು ಕೆಲವೇ ದಿನಗಳಲ್ಲಿ ಈಗ ಲೋಕಾಯುಕ್ತ ಕೂಡ ಸಂಪೂರ್ಣವಾದ ಅಧಿಕಾರವನ್ನ ಪಡೆದುಕೊಂಡು ಈಗ ಎಲ್ಲಾ ರೀತಿಯಂತಹ ತನಿಖೆಯನ್ನ ರೇಡ್ ಮಾಡುವಂತಹ ಸಿದ್ಧತೆಗಳನ್ನ ಒಂದ್ ಕಡೆ ಮಾಡ್ಕೊಳ್ತಾ ಇದೆ. ಆದ್ರೆ ಮತ್ತೊಂದು ಕಡೆ ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ ಈಗ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ. ಮತ್ತೆ ಈಗ ಈ ಒಂದು ACBಗೆ ಸಂಬಂಧಪಟ್ಟ ಹಾಗೆ, ಯಾಕಂದ್ರೆ ಆಲ್ರೆಡಿ ರದ್ದುಗೊಳಿಸಿದೆ, ಬಟ್ ಅದನ್ನ ಮತ್ತೆ ಪುನಶ್ಚಿತಗೊಳಿಸುವಂತದ್ದು, ಮತ್ತೆ ಅದಕ್ಕೆ ಅಧಿಕಾರವನ್ನು ಕೊಡುವಂತಹ ನಿಟ್ಟಿನಲ್ಲಿ ಏನೆಲ್ಲ ಮಾಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಹೈಕೋರ್ಟ್ ಆದೇಶವನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ. ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಈಗ ಅರ್ಜಿಯನ್ನ ಹಾಕಿರುವಂತದ್ದು. ಅರ್ಜಿಯ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಒಪ್ಪಿಕೊಂಡಿದೆ. ಏನು ಆಗಬಹುದು ಹಾಗಾದ್ರೆ ಅನ್ನುವಂತಹ ಕುತೂಹಲ ಕೂಡ ಇದೆ. ಯಾಕಂದ್ರೆ ಸುಪ್ರೀಂ ಅಂಗಳದಲ್ಲಿದೆ ಈ ಒಂದು ಪ್ರಕರಣ. ಯಾಕಂದ್ರೆ ಆಲ್ರೆಡಿ ಹೈಕೋರ್ಟ್ ಕಂಪ್ಲೀಟ್ ಆಗಿ ACBನೇ ಬೇಡ ಅಂತೇಳಿ ಹೈಕೋರ್ಟ್ ಆದೇಶವನ್ನ ಕೊಟ್ಟಿರೋದ್ರಿಂದ ಈಗ ರಾಜ್ಯ ಸರ್ಕಾರ ಈಗ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ. ಇನ್ನೊಂದು ಕಡೆ ಲೋಕಾಯುಕ್ತಕ್ಕೇನೆ ಈಗಾಗಲೇ ಮರ್ಜ್ ಮಾಡುವಂತದ್ದಾಗಿರ್ಬೋದು, ಲೋಕಾಯುಕ್ತನೇ ಇನ್ನಷ್ಟು ಬಲಪಡಿಸುವಂತಹ ನಿಟ್ಟಿನಲ್ಲಿ ಹೈಕೋರ್ಟ್ ಒಂದಷ್ಟು ಮಾಹಿತಿಗಳನ್ನ ಕೂಡ ಕೊಟ್ಟಿತ್ತು. ಈ ಒಂದು ಹೈಕೋರ್ಟ್ನ ಆದೇಶವನ್ನ ಪ್ರಶ್ನಿಸಿ ಈಗ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಕದವನ್ನ ತಟ್ಟಿದೆ, ಅರ್ಜಿಯನ್ನ ಹಾಕಿಕೊಂಡಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಅರ್ಜಿಯ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಈಗ ಕೈಗೆತ್ತಿಕೊಳ್ಳಲಿದೆ. ಒಂದ್ ಕಡೆ ಈಗಾಗಲೇ ಸುಪ್ರೀಂ ಅಂಗಳಕ್ಕೆ ಈಗ ACBಯ ರದ್ದು ವಿಚಾರ ಹೋಗಿದೆ. ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ. ರಾಜ್ಯ ಸರ್ಕಾರ ಕಂಪ್ಲೀಟ್ ಆಗಿ ACBಯನ್ನೇ ರದ್ದು ಮಾಡಬೇಕು ಅಂತ ಹೇಳಿ, ಆಂಟಿ ಕರಪ್ಷನ್ ಬೋರ್ಡ್ ಅನ್ನೇ ಈಗ ರದ್ದು ಮಾಡಬೇಕು ಅಂತ ಹೇಳಿ ಏನು ಹೈಕೋರ್ಟ್ ಆದೇಶವನ್ನು ಮೊನ್ನೆ ನೀಡಿತ್ತಲ್ಲ, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದೆ. ಆ ಒಂದು ಅರ್ಜಿಯ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ನಲ್ಲಿ ನಡೆಯಲಿದೆ. ಅರ್ಜಿ ವಿಚಾರಣೆ ಮಾಡ್ತೀನಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಪ್ಪಿಗೆಯನ್ನ ಕೂಡ ನೀಡಿದೆ. ಮತ್ತೊಂದು ಕಡೆ ನಾವು ನೋಡಬಹುದು ACBಯನ್ನ ರದ್ದುಪಡಿಸುವ ಬಗ್ಗೆ ಪ್ರಣಾಳಿಕೆಯಲ್ಲೂ ಕೂಡ ಹೇಳಿತ್ತು ಬಿಜೆಪಿಯ ಪ್ರಣಾಳಿಕೆಯಲ್ಲೂ ಕೂಡ ಇತ್ತು. ಆದ್ರೆ ಈಗ ಲೋಕಾಯುಕ್ತವನ್ನ ಬಲಪಡಿಸುವಂತಹ ನಿಟ್ಟಿನಲ್ಲಿ ಲೋಕಾಯುಕ್ತವೇ ಎಲ್ಲವನ್ನ ನೋಡ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಹೈಕೋರ್ಟ್ ಕೊಟ್ಟಂತಹ ಒಂದು ಆದೇಶವನ್ನ ಈಗ ಪ್ರಶ್ನೆ ಮಾಡ್ತಾ ಇದೆ ಇದೇ ರಾಜ್ಯ ಸರ್ಕಾರ ಬಿಜೆಪಿ. ACB ರದ್ದುಪಡಿಸುವ ಆದೇಶದ ವಿರುದ್ಧವೇ ಈಗ ಸುಪ್ರೀಂ ಮೊರೆ ಹೋಗ್ತಾ ಇರುವಂತದ್ದು. ಒಂದ್ ಕಡೆ
ಇವೆಲ್ಲವೂ ಕೂಡ ದ್ವಂದ್ವ ನಿಲುವನ್ನ ತೋರಿಸೋದನ್ನ ನಾವಿಲ್ಲಿ ಗಮನಿಸಬಹುದು. ಒಂದ್ ಕಡೆ ಮೊದಲೇ ನಾವು ಪ್ರಣಾಳಿಕೆಯಲ್ಲಿ ಬಿಜೆಪಿ ಹೇಳಿತ್ತು, ನಾವು ACBಯನ್ನೇ ರದ್ದು ಮಾಡ್ತೀವಿ, ಲೋಕಾಯುಕ್ತವನ್ನ ಬಲಪಡಿಸ್ತೀವಿ ಅಂತ ಹೇಳಿ. ಅದೇ ನಿಟ್ಟಿನಲ್ಲಿ ಈಗಾಗಲೇ ಕರ್ನಾಟಕ ಲೋಕಾಯುಕ್ತಕ್ಕೆ ಹೆಚ್ಚಿನ ಬಲವನ್ನ ಕೊಡುವಂತಹ ನಿಟ್ಟಿನಲ್ಲಿ ಹೈಕೋರ್ಟ್ ಕೂಡ ACBಯನ್ನೇ ರದ್ದುಗೊಳಿಸಬೇಕು ಅನ್ನುವಂತಹ ಆದೇಶವನ್ನ ಮೊನ್ನೆ ಕೊಟ್ಟಿತ್ತು. ಬಟ್ ಈಗ ಬಿಜೆಪಿ ಅಂದ್ರೆ ಈಗ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ, ಈ ಒಂದು ಹೈಕೋರ್ಟ್ನ ಆದೇಶದ ವಿರುದ್ಧವೇ ಅಂದ್ರೆ ಹೈಕೋರ್ಟ್ ಕೊಟ್ಟಂತಹ ಆದೇಶಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ನ ಕದವನ್ನ ತಟ್ಟಿರುವಂತದ್ದು, ಅರ್ಜಿಯನ್ನ ಹಾಕಿರುವಂತದ್ದು, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸಾಕಷ್ಟು ಕುತೂಹಲ ಕೂಡ ಮನೆ ಮಾಡಿದೆ. ಏನಾಗಬಹುದು ಹಾಗಾದ್ರೆ ಅಂತ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಔಟ್ಪುಟ್ ಎಡಿಟರ್ ಆಗಿರುವಂತಹ ಮಧು ಮುತ್ತವಳ್ಳಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಧು, ಒಂದ್ ಕಡೆ ಇದು ದ್ವಂದ್ವ ನಿಲುವನ್ನ ತೋರಿಸ್ತಾ ಇದೆ ಬಿಜೆಪಿಯದ್ದು, ರಾಜ್ಯ ಸರ್ಕಾರದ್ದು ಅಂತ ಹೇಳಿ. ಯಾಕಂದ್ರೆ ಒಂದ್ ಕಡೆ ಈ ಹಿಂದೆ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದೇ ಬಿಜೆಪಿ, ನಾವು ಅದನ್ನ ರದ್ದು ಮಾಡ್ತೀವಿ, ಲೋಕಾಯುಕ್ತಕ್ಕೆ ಹೆಚ್ಚಿನ ಬಲವನ್ನ ಕೊಡ್ತೀವಿ ಅಂತ ಹೇಳಿ. ಬಟ್ ಈಗ ಸುಪ್ರೀಂ ಕೋರ್ಟ್ ಕದ ತಟ್ಟಿರೋದ್ರ ಹಿಂದಿರುವ ಉದ್ದೇಶ ಏನು, ಯಾವಾಗ ಅರ್ಜಿಯ ವಿಚಾರಣೆ ನಡೆಯಲಿದೆ? ನವಿತಾ, ನಿಜವಾಗ್ಲೂ ಇದು ಅವರ ಭರವಸೆಗೆ ವಿರುದ್ಧವಾಗಿ ಏನು ಪ್ರಣಾಳಿಕೆಯಲ್ಲಿ ಏನು ಅವರು ಭರವಸೆಯನ್ನು ಕೊಟ್ಟಿದ್ರು, ಲೋಕಾಯುಕ್ತಕ್ಕೆ ಹೆಚ್ಚಿನ ವಿಶೇಷ ಅಧಿಕಾರವನ್ನು ನಾವು ಮತ್ತೆ ಪುನರ್ ಸ್ಥಾಪಿಸ್ತೀವಿ ಅಂತ, ಆ ಒಂದು ಭರವಸೆಗೆ ವಿರೋಧವಾಗಿ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ. ನಿಜಕ್ಕೂ ಕೂಡ ಇದು ಒಂಥರ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಒಂದು ಕಡೆ ನಾವು ಭ್ರಷ್ಟಾಚಾರ ವಿರೋಧಿಗಳು ಮತ್ತು ಭ್ರಷ್ಟಾಚಾರವನ್ನು ಹತ್ತಿಕ್ಕಲು ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡ್ತೀವಿ ಅಂತ ಹೇಳುವಂತ ಸಂದರ್ಭದಲ್ಲಿ ಅವರು ಅಧಿಕಾರಕ್ಕೆ ಬಂದ ಮೊದಲ ದಿನದಿಂದಲೇ ತಾವೇ ಈ ಒಂದು ಸಂಸ್ಥೆಯನ್ನ ಬಲಗೊಳಿಸೋದಕ್ಕೆ ಕಾರ್ಯಪ್ರವೃತ್ತರಾಗಬೇಕಿತ್ತು. ಆದ್ರೆ ಈ ಒಂದು ಏನು ನಿರ್ಧಾರ ಅಥವಾ ಈ ಒಂದು ಹೆಜ್ಜೆಯನ್ನು ಇಡ್ಲಿಕ್ಕೆ ಹೈಕೋರ್ಟ್ ಮಧ್ಯಪ್ರವೇಶ ಮಾಡಬೇಕಾಯಿತು. ಅದಾದ ಮೇಲೂ ಕೂಡ 10-12 ದಿನಗಳ ಅವಕಾಶವನ್ನು ತೆಗೆದುಕೊಂಡು ಎಲ್ಲಾ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿಕೊಂಡು ಇವಾಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿರೋದು ಈ ಸರ್ಕಾರದ ದ್ವಂದ್ವ ನಿಲುವನ್ನು ತೋರಿಸುತ್ತೆ. ಸೊ ಇಲ್ಲಿ ಒಂದು ಸ್ಪಷ್ಟ ಆಗುತ್ತೆ, ಪಕ್ಷಾತೀತವಾಗಿ ಯಾರಿಗೂ ಕೂಡ ಭ್ರಷ್ಟಾಚಾರ ವಿರೋಧಿಯ ಹೆಜ್ಜೆಯನ್ನ ಇಡುವಂತ ಯಾವ ಧೈರ್ಯ ತಾಕತ್ತು ಇಲ್ಲ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಒಂದು ಹಂತದಲ್ಲಿ ಆದೇಶ ಬಂದಾಗ ಹೈಕೋರ್ಟ್ ಆದೇಶ ಏನು ಮತ್ತೆ ಬಲಗೊಳಿಸುವಂತಹ ಒಂದು ನಿಟ್ಟಿನಲ್ಲಿ ಹೈಕೋರ್ಟ್ ಆದೇಶವನ್ನು ನೋಡಿ ಇಡೀ ರಾಜ್ಯ ಸಂಭ್ರಮಿಸಿತ್ತು. ಯಾಕೆ ಅಂತಂದ್ರೆ ಮತ್ತೆ ಸಿಂಹ ಸ್ವಪ್ನವಾಗಿದ್ದಂತಹ ಲೋಕಾಯುಕ್ತ ಮತ್ತೆ ಅಧಿಕಾರ ಸಿಗುತ್ತೆ, ಭ್ರಷ್ಟರಿಗೆ ನಡುಕ ಹುಟ್ಟುತ್ತೆ. ಒಂದು ಹಂತದ ಮಟ್ಟಿಗಾದ್ರೂ ಕೂಡ ಏನು ಅಫಿಷಿಯಲ್ ಆಗಿದ್ದಂತಹ ಒಂದು ಕರಪ್ಷನ್ ಮತ್ತೊಂದ್ಸಲ ಆ ಒಂದು ಕರಪ್ಷನ್ ಮಾಡುವಂತ ಭ್ರಷ್ಟಾಚಾರಿಗಳಿಗೆ ಭಯ ಶುರುವಾಗುತ್ತೆ ಅನ್ನುವಂತ ಒಂದು ವಾತಾವರಣ, ಒಂದು ಭರವಸೆ ಮೂಡಿತ್ತು. ಆದ್ರೆ ಆ ಭರವಸೆಗೆ ಮತ್ತೆ ಕೊಳ್ಳಿ ಇಟ್ಟಿದೆ ರಾಜ್ಯ ಸರ್ಕಾರ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಒಂದು ಕಡೆ BS ಪಾಟೀಲ್ ಅವರು ಏನಿದ್ದಾರೆ, BS ಪಾಟೀಲ್ ಅವರು ಲೋಕಾಯುಕ್ತ ನ್ಯಾಯಮೂರ್ತಿ ಈಗಾಗಲೇ ಅಧಿಕಾರಿಗಳ ಜೊತೆ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಏನು ನ್ಯಾಯಾಂಗ ವಿಭಾಗದ ಅಧಿಕಾರಿಗಳಿರ್ಬೋದು, ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗಳಿರ್ಬೋದು, ಮುಂದಿನ ರೂಪುರೇಷೆಗಳನ್ನು ನಾವು ಯಾವ ರೀತಿ ಸಿದ್ಧ ಮಾಡಬೇಕು, ಯಾವ ರೀತಿ ಮತ್ತೆ ಲೋಕಾಯುಕ್ತ ಸದ್ದು ಮಾಡುವಂತ ಕಾರಣಕ್ಕಾಗಿ ಇನ್ನೂ ಕೂಡ ಅಲ್ಲಿ ಚಾರ್ಜ್ ಕೊಟ್ಟಿಲ್ಲ, ಯಾವುದೇ ರೀತಿಯ ಅಧಿಕಾರವನ್ನ ನೀಡದೆ ಇರೋದ್ರ ಹಿಂದಿರುವ ಉದ್ದೇಶನ ಹೇಗೆ ಅಂತ. ಯಾಕಂದ್ರೆ ಆಲ್ರೆಡಿ ಈ ಕಡೆ ಲೋಕಾಯುಕ್ತರೆಲ್ಲ ಸಿದ್ಧತೆಗಳು ಆಗ್ತಾ ಇದೆ, ಉಪಲೋಕಾಯುಕ್ತರು ಎಲ್ಲ ಕಡೆ ತಿರುಗ್ತಾ ಇದ್ದಾರೆ, ಲೋಕಾಯುಕ್ತರೆಲ್ಲ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಬಟ್ ಇದರ ಹಿಂದೆ ಈ ತರದ ಒಂದು ಲೆಕ್ಕಾಚಾರ ಇತ್ತ ಹೇಗೆ? ಖಂಡಿತ ನೋಡಿ, ಈಗ ಉಪಲೋಕಾಯುಕ್ತರು ನಿನ್ನೆ ಇನ್ನು ಚಾಮರಾಜನಗರ ಮತ್ತು ಬಂಡೆ ಬೇರೆ ಬೇರೆ ಕಡೆ ಪ್ರವಾಸ ಮಾಡಿ ಹೋಗಿದ್ರು. ಜನರು ಕೊಟ್ಟಂತಹ ದೂರುಗಳನ್ನ ಅಹವಾಲುಗಳನ್ನ ಸ್ವೀಕಾರ ಮಾಡಿದ್ರು. ಈ ಮೂಲಕ ಆಶ್ವಾಸನೆಯನ್ನು ಕೊಟ್ಟಿದ್ರು. ಮುಂದೆ ಕೆಲವೇ ದಿನಗಳಲ್ಲಿ ಲೋಕಾಯುಕ್ತ ಮತ್ತೆ ಬಲ ಆಗುತ್ತೆ, ನಿಮ್ಮೆಲ್ಲ ಆಶೋತ್ತರಗಳಿಗೆ ನಾವು ಸ್ಪಂದಿಸ್ತೀವಿ, ನಿಮ್ಮ ಏನು ಆತಂಕಗಳಿಂದ ಭ್ರಷ್ಟಾಚಾರದ ವಿಚಾರವಾಗಿ, ಕೆಲಸ ಮಾಡದೇ ಇರೋ ವಿಚಾರವಾಗಿ, ಅಧಿಕಾರಿಗಳ ಸೋಮಾರಿತನ, ಭ್ರಷ್ಟಾಚಾರ ಇದೆಲ್ಲದಕ್ಕೂ ಕೂಡ ನಾವು ಉತ್ತರ ಕೊಡ್ತೀವಿ ಅನ್ನುವಂತ ಒಂದು ಮಾತನ್ನ ಹೇಳ್ಕೊಂತ ಬರ್ತಾ ಇದ್ರು. ಮತ್ತೆ ರಿಎಸ್ಟಾಬ್ಲಿಷ್ ಮಾಡುವಂತ ಈ ಸಂದರ್ಭದಲ್ಲಿ ಲೋಕಾಯುಕ್ತಕ್ಕೆ ಸರ್ಕಾರದ ಈ ಒಂದು ಏನು ನಿರ್ಧಾರ ಏನಿದೆ, ಈ ಒಂದು ಹೆಜ್ಜೆ ಏನಿದೆ, ಈ ನಡೆ, ಇದು ನಿಜಕ್ಕೂ ಕೂಡ ಹಿನ್ನಡೆಯನ್ನು ಉಂಟು ಮಾಡ್ತಾ ಇದೆ ಸಂಸ್ಥೆಗೆ. ಈ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಹೇಳಿದೆ ನಾನು, ನ್ಯಾಯಾಂಗ ವಿಭಾಗದ ಅಧಿಕಾರಿಗಳು, ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗಳು ಮತ್ತೆ ಯಾವ ರೀತಿ ನಾವು ರೂಪುರೇಷೆಯನ್ನು ಮಾಡಬೇಕು, ಕಾರ್ಯಾಚರಣೆಯನ್ನು ಶುರು ಮಾಡಬೇಕು, ಮತ್ತೆ ಜನರಲ್ಲಿ ಯಾವ ರೀತಿ ಭರವಸೆಯನ್ನು ಮೂಡಿಸಬೇಕು ಮತ್ತು ಭ್ರಷ್ಟರಿಗೆ ಯಾವ ರೀತಿ ಭಯವನ್ನು ಹುಟ್ಟಿಸಬೇಕು ಅಂತ ಈ ರೀತಿ ರೂಪುರೇಷೆಗಳು ನಡೀತಾ ಇರುವಂತ ಸಂದರ್ಭದಲ್ಲಿ ಒಂದು ಏನು ಆಶಯ ಇತ್ತು ಅಥವಾ ನಿರೀಕ್ಷೆ ಇತ್ತು ಜನರಲ್ಲಿ, ರಾಜ್ಯದ ಜನರಲ್ಲಿ ಅಥವಾ ಪ್ರಜ್ಞಾವಂತ ನಾಗರಿಕರಲ್ಲಿ, ಏನು ಖಾಲಿ ಹುದ್ದೆಗಳೇನಿದೆ ಆ ಹುದ್ದೆಗಳನ್ನ ಬೇಗ ಏನು ಫಿಲ್ ಮಾಡಿ ಆ ಮೂಲಕ ಲೋಕಾಯುಕ್ತ ಸಂಸ್ಥೆಯನ್ನ ಏನು ಹೈಕೋರ್ಟ್ ಆದೇಶ ಏನು ಕೊಟ್ಟಿದೆ ಆ ಆದೇಶಕ್ಕೆ ಪೂರಕವಾಗಿ ಒತ್ತಾಸೆಯಾಗಿ ಆ ಆಶಯವನ್ನು ಪೂರ್ಣಗೊಳಿಸುವಂತ ಹೆಜ್ಜೆಯನ್ನು ಇಡುತ್ತೆ ಸರ್ಕಾರ ಅಂತ ಎಲ್ಲರೂ ಕೂಡ ಭಾವಿಸಿದ್ರು. ಯಾಕಂದ್ರೆ ಇದು ಪ್ರಣಾಳಿಕೆಯಲ್ಲಿ ಅವರೇ ಭರವಸೆಯನ್ನು ಕೊಟ್ಟಿದ್ದರಿಂದ ನಿಜವಾಗ್ಲೂ ಕೂಡ ಇದರಲ್ಲಿ ಮೇಲ್ಮನೆಗೆ ಹೋಗುವಂತ ಯಾವ ಸಂದರ್ಭವನ್ನು ಕೂಡ ಬರೋದಿಲ್ಲ. ಬಹುಶಃ ಬಿಜೆಪಿ ಒಂದು ನಿರ್ಧಾರಕ್ಕೆ ಬರೋದಿಲ್ಲ ಅನ್ನೋಂತ ಒಂದು ಭಾವನೆಯಲ್ಲೇ ಎಲ್ಲರೂ ಇದ್ರು. ಆದ್ರೆ ಈಗ ಆಗಿರುವಂತ ಒಂದು ಏನು ಬೆಳವಣಿಗೆಯನ್ನು ನೋಡಿದ್ರೆ ನಿಜಕ್ಕೂ ಕೂಡ ಇದು ವಿಷಾದನೀಯ. ನವಿತಾ, ಎಸ್, ನಿಜವಾಗ್ಲೂ ಕೂಡ ಥ್ಯಾಂಕ್ ಯು ಸೋ ಮಚ್ ಮಧು ಡೀಟೇಲ್ಸ್ಗೆ. ವೆಲ್ಕಮ್ ಬ್ಯಾಕ್. ಕ್ಲಬ್ ಹೌಸ್ ಅಲ್ಲಿ ಪಾಕ್ ಪರ ಘೋಷಣೆಯನ್ನ ಕೂಗಿ ಪೋಸ್ಟ್ ಮಾಡಿರುವ ಹಿನ್ನೆಲೆಯಲ್ಲಿ ಈಗ ಸಂಪಿಗೆಹಳ್ಳಿ ಪೊಲೀಸರಿಂದ ಆರೋಪಿಗಳ ತೀವ್ರ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಸೋಷಿಯಲ್ ಮೀಡಿಯಾ ಆಪ್ ಅದು ಕ್ಲಬ್ ಹೌಸ್. ಈ ಕ್ಲಬ್ ಹೌಸ್ ಅಲ್ಲಿ ಸಾಕಷ್ಟು ಚರ್ಚೆ ನಡೆದಿತ್ತು. ಈ ಹಿನ್ನೆಲೆಯಲ್ಲಿ ಈಗ ಸಂಪಿಗೆಹಳ್ಳಿ ಪೊಲೀಸರು ಆರೋಪಿಗಳ ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಕೆಲ ಯುವಕರು ಪಾಕಿಸ್ತಾನದ ಪರ ಘೋಷಣೆಗಳನ್ನ ಕೂಗಿದ್ರು. ಜೊತೆಗೆ ಆ ಒಂದು ಪೋಸ್ಟರ್ ಅನ್ನ ಕೂಡ ಫ್ಲಾಗ್ ಅನ್ನ ಹಾಕಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಕೇಸ್ ದಾಖಲಾಗಿತ್ತು. ಬೆಂಗಳೂರು ಪೊಲೀಸರು ಸ್ವಯಂ ಪ್ರೇರಿತವಾಗಿ ಕೇಸನ್ನ ದಾಖಲಿಸಿಕೊಂಡು
ತನಿಖೆಯನ್ನ ಮಾಡಿರುವಂತದ್ದು. ಈ ಒಂದು ಪ್ರಕರಣವನ್ನ ಕೈಗೆತ್ತಿಕೊಂಡಿದ್ದಾರೆ ಪೊಲೀಸರು. ಮೊದಲು ಇಬ್ಬರ ವಿಚಾರಣೆಯನ್ನ ನಡೆಸಲಾಗಿದೆ. ಪ್ರಕರಣದ A1 ಸುರಭ್, A2 ಆರೋಪಿ ರಾಹುಲ್ ವಿಚಾರಣೆ ನಡೆಸಲಾಗಿದ್ದು, ಬಳ್ಳಾರಿ ಮೂಲದ ಸುರಭ್ ಹಾಗೆಯೇ ಬೆಂಗಳೂರಿನ ಸಹಕಾರ ನಗರದ ರಾಹುಲ್ ಇಬ್ಬರನ್ನ ತೀವ್ರ ವಿಚಾರಣೆಯನ್ನ ನಡೆಸಿ ಬಿಟ್ಟು ಕಳುಹಿಸಿದ್ದಾರೆ ಪೊಲೀಸರು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಚಂದ್ರ ಈಗ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್ ಚಂದ್ರ, ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟಾರೆ ಎಷ್ಟು ಮಂದಿಯನ್ನ ವಿಚಾರಣೆ ಮಾಡಿದ್ದಾರೆ? ವಿಚಾರಣೆಯ ವೇಳೆ ಅವರು ಹೇಳಿರುವಂತಹ ಹೇಳಿಕೆಗಳು ಏನೇನು? ಮಂಜುನಾಥ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಆದ್ರೆ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ಪೊಲೀಸರು ಯಾರ್ಯಾರನ್ನ ಎನ್ಕ್ವೈರಿ ಮಾಡಿದ್ದಾರೆ, ಎಷ್ಟು ಮಂದಿಯನ್ನ ಮಾಡಿದ್ದಾರೆ, ಜೊತೆಗೆ ಆ ಸಂದರ್ಭದಲ್ಲಿ ವಿಚಾರಣೆ ವೇಳೆ ಕಂಡು ಬಂದ ಅಂಶಗಳು ಏನೇನು? ನವಿತಾ, ಖಂಡಿತವಾಗ್ಲೂ ಏನದು ಕ್ಲಬ್ ಹೌಸ್ ವಿಚಾರವಾಗಿ ಸಾಕಷ್ಟೊಂದು ಪ್ರಕರಣವನ್ನ ಕೈಗೆತ್ತಿಕೊಂಡ ಪೊಲೀಸರು ಸೋಮೋಟ ಕೇಸನ್ನ ಕೂಡ ದಾಖಲಿಸಿದ್ರು. ವಿಚಾರವಾಗಿ ಈಗಾಗಲೇ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿ ಕೂಡ ಬಿಟ್ಟು ಕಳಿಸಿರ್ತಕ್ಕಂಥದ್ದು. ಸೌರಭ್ ಹಾಗೂ ರಾಹುಲ್ ಇಬ್ಬರನ್ನ ವಿಚಾರಣೆ ಮಾಡಿದ್ರು. ಅದರಲ್ಲಿ A1 ಆರೋಪಿ ಆಗಿರೋ ಸೌರಭ್ ಅನ್ನ ವಿಚಾರಣೆ ಮಾಡಿದರೆ ಈತ ಮೂಲತಃ ಬಳ್ಳಾರಿಯವನು. ಕ್ಲಬ್ ಹೌಸ್ ನಲ್ಲಿ ಹುಡುಗರಲ್ಲಿ ಮಾತು ಬೆಳೆದು ಒಂದು ಚಾಲೆಂಜ್ ಮೇಲೆ ಪಾಕಿಸ್ತಾನನ ಫ್ಲಾಗ್ ಹಾಗೂ ಒಂದು ನ್ಯಾಷನಲ್ ಅಂತಮ್ ಅನ್ನ ಪ್ಲೇ ಮಾಡಿರ್ತಂತ ಆ ಗ್ರೂಪ್ ನಲ್ಲಿ ಸುಮಾರು 17ಕ್ಕೂ ಕೂಡ ಹೆಚ್ಚು ಜನ ಇರ್ತಕ್ಕಂಥದ್ದು. ಸದ್ಯಕ್ಕೆ ಈಗ ಇನ್ನ 3 ಜನ ಅಂದ್ರೆ ಏನು ಟಾಪ್ 5 ಅಲ್ಲಿ ಜಾಸ್ತಿ ಡಿಸ್ಕಷನ್ ಮಾಡಿರ್ತಂತ ಹುಡುಗರು ಏನಿದ್ದಾರೆ ಅವರು 5 ಜನಕ್ಕೆ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದ್ರು. ಇನ್ನು 3 ಜನಕ್ಕೆ ಹುಡುಕಾಟನ ಕೂಡ ನಡೆಸ್ತಾ ಇರ್ತಕ್ಕಂಥದ್ದು ನವಿತಾ. ಜೊತೆಗೆ ಈಗಾಗಲೇ ಕೆಲವರು ಹುಡುಗರಿಗೆ ನೋಟಿಸ್ ಅನ್ನು ಸ್ಟೇಷನ್ಗೆ ಬರೋಕ್ಕೂ ಕೂಡ ತಿಳಿಸಿರ್ತಕ್ಕಂಥ ಪೊಲೀಸರು ಈಗ ಏನ್ ಸುಮೋಟೋ ದಾಖಲಿಸಿಕೊಂಡಿದ್ದಾರೆ 153 IPC ಸೆಕ್ಷನ್ 153 ಅಡಿಯಲ್ಲಿ ಪ್ರತಿಯೊಂದು ಕೂಡ ತನಿಖೆ ಹಂತವಾಗಿ ಕೂಡ ಮಾಡ್ತಾ ಇರ್ತಕ್ಕಂಥ. ಅಂದ್ರೆ A1 ಆರೋಪಿ ಸೌರಭ್ ಕೂಡ ಈತ ಒಂದು ಖಾಸಗಿ ಕಂಪನಿಯಲ್ಲಿ ಒಂದು ಟೆಕ್ಕಿಯಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇರುವಂತ ತನಿಖೆಯಲ್ಲಿ ಕೂಡ ಕಂಡು ಬಂದಿರತಕ್ಕಂಥದ್ದು ನವಿತಾ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಬೆಂಗಳೂರಲ್ಲಿ ಇಬ್ಬರು ಶಂಕಿತ ಉಗ್ರರ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ತನಿಖೆಯನ್ನ ಕೈಗೆತ್ತಿಕೊಂಡಿಲ್ಲ ಕೇಂದ್ರೀಯ ತನಿಖಾ ಸಂಸ್ಥೆ. ತನಿಖೆ ನಡೆಸೋದಕ್ಕೆ ಮುಂದಾಗಿದೆ ಇನ್ನೂ ಕೂಡ NIA ಅಧಿಕಾರಿಗಳು. ಇದುವೇ ಈಗ ಒಂದಷ್ಟು ಈ ರೀತಿಯಾದಂತಹ ತನಿಖೆ ಮಾಡದೇ ಇರೋದಕ್ಕೆ ಏನ್ ಕಾರಣ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಹುಟ್ಟು ಹಾಕಿದೆ. ಶಂಕಿತ ಅಖ್ತರ್ ಜುಬಾ ಬಂಧನದ ಬಳಿಕ ಪ್ರಾಥಮಿಕ ವಿಚಾರಣೆ ಮಾಡಿದ್ದಾರೆ. ಆ ಬಳಿಕ ಸಿಸಿಬಿ ಕಸ್ಟಡಿಯಲ್ಲಿ 10 ದಿನಗಳ ಕಾಲ ವಿಚಾರಣೆಯನ್ನು ನಡೆಸಲಾಗಿದ್ದು, ಸಿಸಿಬಿ ಕಸ್ಟಡಿ ಮುಗಿದ್ರು ಜೈಲಿಗೆ ಕಳುಹಿಸಿದ್ರು ಕೂಡ NIA ಕೈಗೆತ್ತಿಕೊಂಡಿಲ್ಲ. ಯಾಕೆ ಈ ಒಂದು ಪ್ರಕರಣವನ್ನು ಕೈಗೆತ್ತಿಕೊಂಡಿಲ್ಲ ಅನ್ನೋದು ಈಗ ಕುತೂಹಲಕ್ಕೆ, ಪ್ರಶ್ನೆಗೆ ಕಾರಣವಾಗಿದೆ. ಶಂಕಿತರ ಪ್ರಕರಣದಲ್ಲಿ ಸಿಸಿಬಿ ತನಿಖೆ ಆಲ್ಮೋಸ್ಟ್ ಮುಕ್ತಾಯ ಆಗಿದೆ. ಸಿಸಿಬಿ ಕೈ ಸೇರಿದೆ 3 ಮೊಬೈಲ್ಗಳ ರಿಟ್ರೀವ್ ರಿಪೋರ್ಟ್. ಒಂದ್ ಕಡೆ ಸವಾಲಾಗಿತ್ತು ಅಖ್ತರ್ನ ಮೊಬೈಲ್ ನ ರಿಟ್ರೀವ್ ಮಾಡೋದು, ಆ ಒಂದು ರಿಪೋರ್ಟ್ ಅನ್ನ ಪಡ್ಕೊಳ್ಳೋದು. ಈಗ ಅದು ಕೂಡ ಆಗಿದೆ. ಹೈಟೆಕ್ ಟೆಕ್ನಿಕಲ್ ಉಪಕರಣವನ್ನ ಬಳಸಿ ಕೊನೆಗೂ ಈಗ ಮೊಬೈಲ್ ಅನ್ನ ರಿಟ್ರೀವ್ ಮಾಡಿಕೊಳ್ಳಲಾಗಿದ್ದು, ರಿಟ್ರೀವ್ ಆದ ಡೇಟಾದಲ್ಲಿದೆಯಂತೆ ಹಲವು ಮಹತ್ವದ ಮಾಹಿತಿಗಳು. ಆ ಒಂದು ಹೈಟೆಕ್ ಟೆಕ್ನಿಕಲ್ ಉಪಕರಣವನ್ನ ಬಳಸಿ ರಿಟ್ರೀವ್ ಮಾಡಲಾಗಿದೆ. 3 ಮೊಬೈಲ್ಗಳಿಂದ 30 GB ಡೇಟಾವನ್ನ ರಿಟ್ರೀವ್ ಮಾಡಿಕೊಂಡಿದ್ದಾರೆ. ಈಗ ಒಂದು ಮೊಬೈಲ್ನಲ್ಲಿ ತನಿಖೆಗೆ ಬೇಕಾದಂತಹ ಎಲ್ಲ ಸಾಕ್ಷ್ಯಾಧಾರಗಳು ಪತ್ತೆಯಾಗಿದೆಯಂತೆ. ಒಂದೊಂದು ಮೊಬೈಲ್ನಲ್ಲಿ ಲೆಕ್ಕವಿಲ್ಲದಷ್ಟು ಟೆಕ್ಸ್ಟ್ ಮೆಸೇಜ್ಗಳು ಕೂಡ ಆ ಕಡೆಯಿಂದ ಈ ಕಡೆ ಹರಿದಾಡಿವೆ. 100ಕ್ಕೂ ಹೆಚ್ಚು ಪ್ರಚೋದನಕಾರಿ ವಿಡಿಯೋಗಳು ಪತ್ತೆಯಾಗಿದೆಯಂತೆ. 50ಕ್ಕೂ ಹೆಚ್ಚು PDF ಫೈಲ್ಗಳು ಮೊಬೈಲ್ ಅಲ್ಲಿ ಪತ್ತೆಯಾಗಿದ್ದು, ಮೊಬೈಲ್ನಲ್ಲಿ ಧರ್ಮ ಆಧಾರಿತ ವಿಷಯಗಳೇ ಹೆಚ್ಚಾಗಿದ್ವು. ಗನ್ ಮತ್ತು ಬಾಂಬ್ ಸ್ಫೋಟಿಸುವ ದೃಶ್ಯಗಳು ಸಹ ಪತ್ತೆಯಾಗಿದೆಯಂತೆ ಈಗ ರಿಟ್ರೀವ್ ಮಾಡಿರುವಂತಹ ಈ ಮೊಬೈಲ್ಗಳಲ್ಲಿ. NIA ಪ್ರಕರಣವನ್ನ ಕೈಗೆತ್ತಿಕೊಳ್ಳೋದಕ್ಕೆ ಇರೋದಕ್ಕೆ ಏನ್ ಕಾರಣ ಅನ್ನೋದನ್ನ ನೋಡ್ತಾ ಹೋದಾದ್ರೆ, ಸದ್ಯ ಪ್ರವೀಣ್ ನೆಟ್ಟಾರ್ ಪ್ರಕರಣದ ತನಿಖೆ ಈಗ ನಡೀತಾ ಇದೆ NIA. ಒಮ್ಮೆ ಎಲ್ಲ ಪ್ರಕರಣ ಕೈಗೆತ್ತಿಕೊಳ್ಳೋದಕ್ಕೆ ಅಧಿಕಾರಿಗಳ ಕೊರತೆ ಕೂಡ ಇದೆ. ಪ್ರವೀಣ್ ಕೇಸ್ ಬಹಳ ಸೂಕ್ಷ್ಮ ಪ್ರಕರಣ ಆಗಿರೋದ್ರಿಂದ ಆ ಹಿನ್ನೆಲೆಯಲ್ಲಿ ಆ ಕೇಸ್ನಲ್ಲೇ ಈಗಾಗಲೇ ಬ್ಯುಸಿ ಆಗಿದ್ದಾರೆ ಅಧಿಕಾರಿಗಳು. ಪ್ರಕರಣದ ಬಗ್ಗೆ ಸರ್ಕಾರಕ್ಕೆ ಇನ್ನೂ ಕೂಡ ರಿಪೋರ್ಟ್ ನೀಡಿಲ್ಲ DG. ಸರ್ಕಾರಕ್ಕೆ ರಿಪೋರ್ಟ್ ಸಲ್ಲಿಕೆ ಬಳಿಕ NIAಗೆ ಪ್ರಕರಣ ಹಸ್ತಾಂತರ ಆಗಿ 10 ದಿನದ ಒಳಗೆ NIA ಅಧಿಕೃತವಾಗಿ ಪ್ರಕರಣವನ್ನ ಕೈಗೆತ್ತಿಕೊಳ್ಳಲಿರುವಂತಹ ಒಂದು ಇಂಗಿತ ಕೂಡ ಇದೆ. ಇನ್ನು ಶಂಕಿತರ ಮೊಬೈಲ್ ರಿಟ್ರೀವ್ ಆಗಿದೆ. ಸಿಸಿಬಿ ಕೈ ಸೇರಿದೆ 3 ಮೊಬೈಲ್ಗಳು. ಆ ಒಂದು ಮೊಬೈಲ್ಗಳ ರಿಟ್ರೀವ್ ರಿಪೋರ್ಟ್ ಕೂಡ ಈಗ ಸಿಕ್ಕಿರುವಂತದ್ದು. ಹೈಟೆಕ್ ಟೆಕ್ನಿಕಲ್ ಉಪಕರಣವನ್ನ ಬಳಸಿ ಕೊನೆಗೂ ರಿಟ್ರೀವ್ ಮಾಡ್ಕೊಂಡಿದ್ದಾರೆ. ಆ ಒಂದು 3 ಮೊಬೈಲ್ಗಳಲ್ಲಿ ಏನೇನಿತ್ತು ಅನ್ನುವಂತಹ ಮಾಹಿತಿಯನ್ನ 30 GB ಡೇಟಾವನ್ನ ರಿಟ್ರೀವ್ ಮಾಡಿಕೊಂಡಿದ್ದು, ಒಂದು ಮೊಬೈಲ್ನಲ್ಲಿ ತನಿಖೆಗೆ ಬೇಕಾದ ಎಲ್ಲಾ ಸಾಕ್ಷ್ಯಾಧಾರಗಳು ಪತ್ತೆಯಾಗಿದೆ. ಒಂದೊಂದು ಮೊಬೈಲಲ್ಲಿ ಸಾಕಷ್ಟು ಟೆಕ್ಸ್ಟ್ ಮೆಸೇಜ್ಗಳು ಆ ಕಡೆಯಿಂದ ಈ ಕಡೆ ಪಾಸ್ ಆಗಿದೆ. 100ಕ್ಕೂ ಹೆಚ್ಚು ಪ್ರಚೋದನಕಾರಿ ವಿಡಿಯೋಗಳು ಪತ್ತೆಯಾಗಿದೆ. 50ಕ್ಕೂ ಹೆಚ್ಚು PDF ಫೈಲ್ಗಳು ಮೊಬೈಲಲ್ಲಿ ಪತ್ತೆಯಾಗಿದ್ದು, ಧರ್ಮ ಆಧಾರಿತ ವಿಷಯಗಳೇ ಅಲ್ಲಿ ಹೆಚ್ಚಾಗಿ ಇದ್ವು ಅನ್ನೋದು ಕೂಡ ಈಗಾಗಲೇ ರಿಟ್ರೀವ್ ಆಗಿರುವಂತಹ ಮೊಬೈಲ್ನಲ್ಲಿ ಸಿಕ್ಕಿರುವಂತಹ ಮಾಹಿತಿ. ಇನ್ನು
ಇದು ಮಾತ್ರ ಅಲ್ಲ, ಗನ್ ಮತ್ತು ಬಾಂಬ್ ಸ್ಫೋಟಿಸುವ ದೃಶ್ಯಗಳು ಸಹ ಆ ಒಂದು ಮೊಬೈಲ್ ಅಲ್ಲಿ ಪತ್ತೆ ಆಗಿದೆಯಂತೆ. ಒಂದಷ್ಟು ವಿಡಿಯೋಗಳು ಕೂಡ ಇದೆ. ಧರ್ಮಕ್ಕೆ ಹೆಚ್ಚು ಸಂಬಂಧಪಟ್ಟಂತಹ ಪ್ರಚೋದನಕಾರಿ ವಿಡಿಯೋಗಳು ಕೂಡ ಅದೇ ಸಂದರ್ಭದಲ್ಲಿ ಪತ್ತೆ ಆಗಿದೆ. ಯಾಕಂದ್ರೆ ಇದುವೇ ಬಹಳ ಚಾಲೆಂಜಿಂಗ್ ಆಗಿತ್ತು, ಯಾಕಂದ್ರೆ ರಿಟ್ರೀವ್ ಆಗ್ತಾ ಇರಲಿಲ್ಲ. ಬಟ್ ಈಗ ಪೊಲೀಸರು ಹೆಚ್ಚಿನ ಒಂದು ಟೆಕ್ನಾಲಜಿಯನ್ನು ಉಪಯೋಗ ಮಾಡಿಕೊಂಡು ಆ ಒಂದು ಟೆಕ್ನಾಲಜಿಯ ಸಹಾಯದಿಂದ ಈಗ ರಿಟ್ರೀವ್ ಅನ್ನ ಮಾಡ್ಕೊಂಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಾಕ್ಷ್ಯಾಧಾರಗಳು ಕೂಡ ಈಗ ಪೊಲೀಸರಿಗೆ ಲಭ್ಯವಾಗಿದೆ. ಇವೆಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.